नमः। हरिः ओम्। धृतराष्ट्र उवाच धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय। श्रीभगवानुवाच मय्यासक्तमनः पार्थ योगं युञ्जन्मदाश्रयः असंशयं समग्रं मां यथा ज्ञास्यसि तच्छृणु। ज्ञानं तेऽहं सविज्ञानमिदं वक्ष्यामि ततः यज्ञात्वा नेह ज्ञातव्यमवशिष्यते। मनुष्याणां सहस्रेषु कश्चिद् यतति सिद्धये यदामपि सिद्धानां कश्चिन्मां वेत्ति सर्वतः। युक्तं मनो बुद्धिरेव च अहंकार विमूढ भिन्ना प्रकृतिरष्टधा। प्रकृतिं विद्धि मे परां जीवभूतां महाबाहो ययेदं धार्यते जगत्। एतद्योनीनि भूतानि सर्वाणीत्युपधारय अहं कृत्स्नस्य जगतः प्रभव प्रलयस्तथा। किञ्चिदस्ति धनञ्जय मयि सर्वमिदं प्रोतं सूत्रे मणिगणा इव। कौन्तेय प्रभास्मि शशिसूर्ययोः प्रणवः सर्ववेदेषु शब्दखे पौरुषं नृषु। पुण्यो गन्धः पृथिव्यां च तेजश्चास्मि विभावसु। तपश्चास्मि तपस्विषु बीजं मां सर्वभूतानां विद्धि पार्थ सनातनम्। बुद्धिर्बुद्धिमतामस्मि तेजस्तेजस्विनामहम्। ಅಷ್ಟೇ ಆಗಿತ್ತಾ? ನೋಡ್ಕೊಳ್ಳಿಲ್ಲ? ಹೌದಾ? ನೋಡ್ಕೊಂಡ್ರ? ಹಾ ಹೇಳಿ. ಸಂತೋಷ. ನಾನೀಗ ಅದೇ ಯೋಚನೆ ಮಾಡ್ತಾ ಇದ್ದೆ. ನೋಡು ಹೇಳ್ಬೇಕು ಇದಕ್ಕೆ ಯಾರು ಬರ್ಲೇ ಇಲ್ಲಲ್ಲ ಇವತ್ತು. ಎಲ್ಲ ವಿಶ್ರಾಂತಿ. ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ. ಸರ್ವಭೂತಾನಾಂ ಬೀಜಂ ವ್ಯಂಜಕತ್ವಾತ್ ಬೀಜವಿವ ಬೀಜಂ ಮಾಂ ವಿದ್ಧಿ ನ ಪರಿಣಾಮಿ ಕಾರಣಂ. ಅಂದ್ರೆ ಸರ್ವಭೂತಗಳಿಗೂ ಬೀಜಂ ಅಂತಂದ್ರೆ ಅಭಿವ್ಯಕ್ತಿಗೆ ಕಾರಣ ಅಂತಂದ್ರೆ ನಾನು ಮಡಕೆಗೆ ಕುಂಭಾದ ಕಾರಣ ಆದಂತೆ ನಿಮಿತ್ತ ಕಾರಣ, ಪರಂತು ಪರಿಣಾಮ ಕಾರಣ ಅಂತಂದ್ರೆ ಮೃತ್ಯು ಘಟವಾಗಿ ಪರಿಣಾಮ ಹೊಂದಿದಂತೆ ಬ್ರಹ್ಮನೇ ಜಗತ್ತಾಗಿ ಪರಿಣಾಮವನ್ನು ಹೊಂದಿದವನಲ್ಲ. ಆತರ ಅಂತ ಹೇಳ್ತಾರೆ. ಬುದ್ಧಿಮತ ಅಂತಂದ್ರೆ ಜ್ಞಾನಿಗಳಿಗೆ ಯಾವ ಬುದ್ಧಿ ಇದೆ ಸಾ ಬುದ್ಧಿಯಪಿ ಅಹಮಸ್ಮಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಬುದ್ಧಿನೇ ನಾನಾಗಿದೆ ಅಂತ ಹೇಳಿ ಧರ್ಮಿ ಇಟ್ಕೊಂಡು ಹೇಳ್ತಾ ಇದ್ದಾರೆ. ನಾನು ಧರ್ಮಿ ಅಲ್ಲ, ಧರ್ಮವೂ ನಾನೇ ಆಗಿದ್ದೇನೆ, ಧರ್ಮವು ಈಶಕತ್ವ ನಾನೇ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬುದ್ಧಿಮತ್ ಧರ್ಮೇಶು, ಬುದ್ಧಿ ಅಂತಂದ್ರೆ ಜ್ಞಾನಿಗಳಲ್ಲಿರುವ ಧರ್ಮೇಶು, ಧರ್ಮಗಳಲ್ಲಿ ಸಾರತ್ವೇ ಅಂತಂದ್ರೆ ಬುದ್ಧಿತ್ವೇ. ಆ ಬುದ್ಧಿಯನ್ನು ಧರ್ಮತ್ವೇನ ಅಂದ್ರೆ ನಿಯಾಮಕತ್ವೇನ ಅಹಮಸ್ಮಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದೇ ತರ ತೇಜ ಇತ್ಯಪಿ ಅಂತಂದ್ರೆ ಸೂರ್ಯನಲ್ಲಿರುವ ತೇಜ ನಾನು ಅನ್ನೋ ತೇಜಸ್ಸು. ಆ ತೇಜಸ್ಸಿನಲ್ಲಿ ಇರತಕ್ಕಂಥ ಅನೇಕ ಧರ್ಮಗಳಿಗೆ ಅದಕ್ಕೆ ಪ್ರಾಧಾನ್ಯವನ್ನು ತಂದುಕೊಟ್ಟದ್ದು ಆಯ್ತಾ, ತೇಜಸ್ತ್ವಕ್ಕೆ ನಿಯಾಮಕನಾದದ್ದು ಎಲ್ಲವೂ ಕೂಡ ನಾನೇ ಆಗಿದ್ದೇನೆ. ಮುಂದೆ ಅನುಶರಿ ಸೂರ್ಯಾದೇಹ ಅಂದ್ರೆ ನೀರು, ಚಂದ್ರ, ಸೂರ್ಯ ಅವುಗಳಲ್ಲಿರುವ ಮುಂಚೆ ಹೇಳಿದಂತ ಸರ್ವಜ್ಞ ಉತ್ತರಿಸಿ ಹಿಂದೆ ಹೇಳಿದಂತ ರಸಾದೇಹ ಅಂತಂದ್ರೆ ನೀರಿನಲ್ಲಿರುವ ರಸ, ಚಂದ್ರನಲ್ಲಿರೋ ಒಂದು ತಂಪು ಗುಣ ಏನಿದೆ, ಸೂರ್ಯನಲ್ಲಿರೋ ತೇಜಸ್ ಏನಿದೆ, ಆ ಧರ್ಮಗಳು ಅವುಗಳಲ್ಲಿ ವಿಶೇಷತೆ ಅಂತಂದ್ರೆ ರಸ ಅಂತಂದ್ರೆ ರಸಾದಿಗಳು ಅಂತಂದ್ರೆ ರಸ ತಂಪು ಗುಣ ಏನಿದೆ ಆ ಧರ್ಮತ್ವ ರೂಪೇಣ ಬೇರೆ ಬೇರೆಯಾಗಿ ನಾನಿದ್ದೀನಿ. ಅಂದ್ರೆ ಲೋಕದಲ್ಲಿ ಕುವಿಂದಾದಿ ಅಂತಂದ್ರೆ ನೇಕಾರ ಅವ್ರಿಗೂ ನೇಕಾರಾದಿಗಳು ಅಂತಂದ್ರೆ ಕುಂಬಾರ, ನೇಕಾರ ಅವರುಗಳೆಲ್ಲರನ್ನು ಪಟಾದಿ ದ್ರವ್ಯೇಶು ಅಂತಂದ್ರೆ ಬಟ್ಟೆ ಇರ್ಬೋದು, ಮಣ್ಣಿರ್ಬೋದು,
ಅವುಗಳಲ್ಲಿ ಮಾತ್ರ ಅವರ ವ್ಯಾಪಾರ ಇರುತ್ತೆ. ನದು ತದೀಯ ಗಂಧಾದಿ ರಸಾದಿ ಗುಣೇಶು ಅಂತಂದ್ರೆ ಮಣ್ಣಿನಲ್ಲಿರೋ ಗಂಧ ಇರ್ಬೋದು, ಬಟ್ಟೆಯಲ್ಲಿರೋ ಒಂದು ಗುಣ ಏನಿರ್ಬೋದು, ಅದು ಅವ್ರಿಗೆ ಆಗೋದಿಲ್ಲ. ಅವ್ರಿಗೆ ಏನು ಅಂತಂದ್ರೆ ಹತ್ತಿ ಸಿಕ್ಕರೆ ನೂಲ್ ಮಾಡ್ತಾರೆ, ನೂಲ್ ಸಿಕ್ಕರೆ ಬಟ್ಟೆ ಮಾಡ್ತಾರೆ. ಪರಂತು ಅದರಲ್ಲಿ ಇರ್ತಕ್ಕಂತಹ ರಸ ಗಂಧ ಇವುಗಳ ಉತ್ಪತ್ತಿಗೆ ಅವ್ರಿಗೆ ಕಾರಣರಲ್ಲ. ಸರಿ, ಹಾಗೆ ಪ್ರಯತ್ನ ಪಟ್ಟಿದ್ದೀರಿ. ಎಲ್ಲಿವರೆಗಾಗಿತ್ತು? ಆ ಪ್ಯಾರ ಪೂರ್ತಿ ಆಗಿತ್ತೇನೋ? ಅಲ್ಲಿಂದ ಆಗುತ್ತಾ? ಮನೆಯವ್ರು ಬರ್ಲಿಲ್ವಾ? ಉತ್ತರದ ಮಠಕ್ಕೆ ಹೋಗಿದ್ದಾರೆ. ಮಾಡ್ತೀರೇನೋ? ಎಲ್ಲಿಂದ ಮಾಡ್ತೀರಿ? ಮಾಡ್ರಿ, ಈಗ್ಲೇ ಮಾಡ್ರಿ, ತೊಂದರೆ ಇಲ್ಲ. ಆಯ್ತು, ಯಾವ್ದು ನೋಡ್ಕೊಂಡ್ ಬಂದಿದ್ರೆ ಅದನ್ನ ಮಾಡಿ. ಇವ್ರು ಅಲ್ಲಿ ತನಕ ಮಾಡಿದ್ರಿ, ಇವಾಗ ಕಿಂತು ಅಲ್ಲಿಂದ ಬೇಕಾದ್ರೆ ನೀವು ಮುಂದುವರಿಸ್ರಿ. ಕಿಂಚ ಮಾಡಿ ಹೇಳ್ರಿ. ವಿವೃತ್ತಿ ಓದ್ರಿ ನೋಡೋಣ ಮೊದಲು ವಾಕ್ಯ. ಸರ್ವಭೂತಾನಾಂ ಬೀಜಂ. ಮೊದಲು ಶ್ಲೋಕಕ್ಕೆ ಅರ್ಥ ಹೇಳ್ತೀರಾ? ಹೇಳ್ರಿ. ಅನ್ವಯಾನುಸಾರ ಅರ್ಥ ಹೇಳಿ, ಆಮೇಲಿಂದ ಹೇಳಿ. उत्तरम इति वक्तव्यम्. तेजसी तेजस्वी तेजसी तेजस्व नियामकोऽपि अहमेव. तेजसी ये धर्माः वर्तन्ते तेषां नियामकः अपि अहमेव, कारणमपि अहमेव. कथ्यते रसनामकः इति कथ्यते. किमर्थः? अत्र सप्तम्यर्थः करणीयः. बुद्धिः इति कथ्यते अथवा उच्यते. सनातनम् इत्यस्य कोऽर्थः? सनातनम् इति कस्य विशेषणं तत्? मां सनातनं मां. सर्वभूतानां बीजं नाम निमित्तकारणं विद्धि, अभिव्यक्तेः कारणं विद्धि.
ಬೀಜಂ ಇತ್ಯಸ್ಯ ಅಭಿವ್ಯಕ್ತಿಃ ಇತ್ಯರ್ಥಃ ಬೀಜಂ ಮಾಂ ಬೀಜಂ ವಿದ್ಧಿ ಇತ್ಯಸ್ಯ ಸರ್ವಭೂತಾನಾಂ ಅಭಿವ್ಯಕ್ತೇಃ ಕಾರಣಂ ಇತಿ ಮಾಂ ವಿದ್ಧಿ ಜಾನೀಹಿ ಇತ್ಯರ್ಥಃ ವಿದ್ಧಿ ಇತ್ಯಸ್ಯ ಜಾನೀಹಿ ಮಾಂ ಏವಂ ಜಾನೀಹಿ तावदेव वा बहु समीचीनमस्ति महान् सन्तोषः सञ्जातः ಮಧುಸೂದನ್ ಅವರು ಮಧುಸಿಂಹ ಅವರು ಏನಾರು ನೋಡ್ಕೊಂಡು ಬಂದಿದ್ದೀರಾ? ಯಾರು ಹೇಳಲಿಕ್ಕೆ ಅನುವಾದ ಮಾಡ್ತೀರಾ? ಇವರು ಜಯಂತ್ ಅವರು ಇಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಅರ್ಧ ಶಶಿ ಸೂರ್ಯಾದೇಹೆ ಅವಧಿತಯಾ ಉಕ್ತಸ್ಯ ಸರ್ವಸ್ಯ ಉಕ್ತ ದಿಶಾ ಆ ಪ್ಯಾರದಲ್ಲಿ ಕಿಂತು ಪಟಾದಿ ಜನ್ಮ ಆನುಷಂಗಿಕ ಜನ್ಮಾನ ಏವತೆ ಅಲ್ಲಿವರೆಗೆ ಹೇಳಿದ್ದಾರೆ. ಅಲ್ಲಿಂದ ಮುಂದೆ ಹೇಳ್ತೀರಾ? ಹಾ ಹಾ ನತು ಅಬಾದಿ ನಿಯಮ ಆನುಷಂಗಿಕ ಸತ್ತಾದಿಕ ಇತಿ ಪರಮೇಶ್ವರಸ್ಯ ಇತಿ ದರ್ಶಯಿತುಂ ಚ. ಏನ್ ಹೇಳ್ತಾ ಇದ್ದಾರೆ? ಭಗವಂತ ಪಟಾದಿ ದ್ರವ್ಯಗಳಿಗೆ ಕುವಿಂದಾದಿಗಳು ಕಾರಣವಾದಂತೆ ಅಲ್ಲ. ಕುವಿಂದಾದಿಗಳು ಕೇವಲ ಪಟವನ್ನು ಮಾತ್ರ ತಯಾರು ಮಾಡಬಹುದು. ಆದರೆ ಆ ಪಟದಲ್ಲಿರುವ ರಸ, ಗಂಧ, ಸ್ಪರ್ಶ ಇವುಗಳನ್ನು ಹುಟ್ಟಾಕ್ಲಿಕ್ಕೆ ಅವರಿಗೆ ಸಾಮರ್ಥ್ಯ ಇಲ್ಲ. ಆದರೆ ಭಗವಂತನ ಸಾಮರ್ಥ್ಯ ಹಾಗಲ್ಲ. ಪಟವನ್ನು ಸೃಷ್ಟಿ ಮಾಡುತ್ತಾನೆ, ಪಟದಲ್ಲಿರುವ ಎಲ್ಲ ಗುಣಗಳನ್ನು ಸೃಷ್ಟಿ ಮಾಡುತ್ತಾನೆ. ಪ್ರತ್ಯೇಕ ಪ್ರಯತ್ನ ಉಂಟು. ಆದ್ದರಿಂದ ಭಗವಂತನಿಗೆ ವಿಜ್ಞಾನ ಉಂಟು ಅಂತ ಅದರಿಂದ ತೀರ್ಮಾನ ಆಯಿತು. ಇಷ್ಟಂಶವನ್ನ ಹೇಳಿದ್ರು ಅಲ್ವಾ? ಹಾಗಾಗಿ ಕೃಷ್ಣ ಇಲ್ಲಿ ಧರ್ಮಿಯನ್ನ ಪ್ರಯೋಗ ಮಾಡೋದಕ್ಕಿಂತ ಧರ್ಮವನ್ನ ಯಾಕೆ ಪ್ರಯೋಗ ಮಾಡದ ಅನ್ನುವ ವಿಷಯದಲ್ಲಿ ಪ್ರಧಾನವಾಗಿ ನಮಗೆ ಪ್ರಶ್ನೆ ಬಂದದ್ದು. ಹೌದಾ? ಸಾಕಾಗತ್ತ ಜಾಗ? ಬರ್ರಿ. ತಂದೆಯವರು ಬಂದಿದಾರಾ? ಇಲ್ಲಲ್ಲ? ಕೊಟ್ರಿ. ಆಯ್ತಾ? ಹಾಗಾಗಿ ಇವುಗಳನ್ನ ಧರ್ಮಿಯನ್ನ ಬಿಟ್ಟು ಧರ್ಮವನ್ನ ಬೋಧನೆ ಮಾಡ್ಲಿಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ಧರ್ಮೀಯ ಉಪಾಸನೆಗಿಂತ ಧರ್ಮದ ಉಪಾಸನೆ ಅದು ಬಹಳ ಶ್ರೇಷ್ಠ. ಬಂದೇ ಬರುತ್ತೆ. ಆದ್ರೆ ಧರ್ಮಿಯನ್ನ ಉಪಾಸನೆ ಮಾಡೋದಕ್ಕಿಂತ ಧರ್ಮವನ್ನ ಪ್ರತೀಕವನ್ನಾಗಿಟ್ಟುಕೊಂಡಾಗ, ಭಗವಂತನ ಪ್ರತೀಕ ಇಟ್ಟುಕೊಂಡಾಗ ಅದು ಬಹಳ ವಿಶೇಷ. ಅದನ್ನು ಸೂಚನೆ ಮಾಡ್ಲಿಕ್ಕೋಸ್ಕರ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಒಂದಂಶ. ದರ್ಶಯಿತುಂಚ ಯದ್ವಾ ಅಲ್ಲಿಂದ ಆಗ್ಬೇಕಲ್ವ ಇವಾಗ. ಕಿಂಚ ರಸಾದಯಃ ಅತ್ರ ಹರೇರುಪಾಸನೆ ಪ್ರತಿಮಾತ್ವೇನ ವಿವಕ್ಷಿತಾಃ ರಸೋಹಮಸ್ಮಿ ಇತ್ಯಾದಿ ರೂಪೇಣ ಪ್ರತಿಮಾಯಾಂಚ ಅಭೇದೋಕ್ತಿಃ ನಾಮ ಬ್ರಹ್ಮ ಇತ್ಯುಪಾಸೀತ ಇತ್ಯಾದೌ ಪ್ರಸಿದ್ಧಾ ತಥಾ ಚ ಅಬಾದಿಷು ಭಗವದುಪಾಸನಾಪೇಕ್ಷೆಯ ರಸಾದಿಷು ತದುಪಾಸ್ತೇಃ ಅತಿಶಯಾಚ್ಚ ವಿಶಿಷ್ಯೋಕ್ತಿಃ. ಇನ್ನೊಂದು ಕಾರಣವನ್ನು ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ ಅಲ್ವಾ? ಇಲ್ಲಿ ಧರ್ಮಗಳನ್ನೇ ವಿಶೇಷವಾಗಿ ಉಲ್ಲೇಖ ಮಾಡ್ಲಿಕ್ಕೆ ಏನಪ್ಪ ಕಾರಣ ಅಂತ ಹೇಳಿದ್ರೆ, ರಸಾದಯ ಅತ್ರ ಹರೇ ಉಪಾಸನೆ ಪ್ರತಿಮಾತ್ವೇನ ವಿವಕ್ಷಿತ ಅಲ್ವಾ? ರಸೋಹಮಪ್ಸು ಕೌಂತೆಯ ಅಂತೆಲ್ಲ ಹೇಳ್ಕೊಂಡು ಬಂದ ಅಲ್ವಾ? ಎಲ್ಲ ಧರ್ಮಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾನೆ. ಹಾಗಾದ್ರೆ ಹರಿಯನ್ನು ಉಪಾಸನೆ ಮಾಡ್ಲಿಕ್ಕೆ ರಸಾದಿಗಳನ್ನ ಪ್ರತಿಮಾತ್ವೇನ ಸ್ವೀಕಾರ ಮಾಡ್ಕೊಂಡಿದ್ದಾನೆ ಕೃಷ್ಣ ಪರಮಾತ್ಮ. ಹೌದಾ? ರಸೋಹಮಸ್ಮಿ ಇತ್ಯಾದಿ ರೂಪೇಣ ಪ್ರತಿಮಾಯಾಂಚ ಅಭೇದೋಕ್ತಿ ನಾಮ ಬ್ರಹ್ಮ ಇತ್ಯುಪಾಸೀತ ಇತ್ಯಾದು ಪ್ರಸಿದ್ಧ ಅಲ್ವಾ? ಯಾಕೆ ಆ ಪದಾರ್ಥಗಳನ್ನ ಬ್ರಹ್ಮ ಎಂಬುದಾಗಿ ಉಪಾಸನೆ ಮಾಡಬೇಕು? ಅದರಲ್ಲಿ ಅಷ್ಟು ಅವನ ಇನ್ವಾಲ್ವ್ಮೆಂಟ್ ಇದೆ. ಎಲ್ಲವೂ ಕೂಡ ಅವನೇ ಆಗಿದ್ದಾನೆ. ಅದರಿಂದ ಅವನೇ ಇವನು ಹೇಳ್ಬೋದು, ಏನ್ ತೊಂದರೆ ಅಲ್ವಾ? ಎಷ್ಟನ್ನ ಪರಿಪೂರ್ಣವಾಗಿ ಒಂದು ವಸ್ತುವಿಗೂ ನಮಗೂ ಅತ್ಯಂತ ನಿಕಟವಾದ ಸಂಪರ್ಕ ಇದ್ರೆ ಆ ವಸ್ತುಗೂ ನಮಗೂ ಆ ಭೇದವನ್ನು ಹೇಳಿಕೊಳ್ಳತಕ್ಕಂಥದ್ದು ಉಂಟು. ಲೋಕದಲ್ಲಿ ಕ್ರಮ ಇದೆ. ಹಾಗೆ ಭಗವಂತ ರಸ ಮೊದಲಾದವುಗಳು ನಾನೇ ಅಂತ ಅಭೇದವನ್ನು ಹೇಳಿಕೊಂಡಿದ್ದಾನೆ. ಅದರಿಂದ ಅಷ್ಟು ಅದರಲ್ಲಿ ಅವನ ಕಾರ್ಯ ಪ್ರವೃತ್ತ ಆಗಿದೆ. ಆಯ್ತಾ? ತಥಾಚ ಅಬಾದಿಷು ಭಗವದುಪಾಸನಾಪೇಕ್ಷೆಯ ಅಪು ಮೊದಲಾದವುಗಳಲ್ಲಿ, ಅಂದ್ರೆ ಅಪು ಮೊದಲಾದವುಗಳು ಧರ್ಮಿ ಅಂತ ಅರ್ಥ. ಧರ್ಮಿ ಮೊದಲಾದವುಗಳಲ್ಲಿ ಭಗವಂತನ ಉಪಾಸನೆ ಮಾಡೋದಕ್ಕಿಂತ
ರಸಾದಿಷು ನಾಮ ತದ್ಧರ್ಮೇಶು ಅಬಾದಿಗಳ ಧರ್ಮಗಳು ರಸಾದಿಗಳು ತದುಪಾಸ್ತೇಹೆ ಅತಿಶಯಾಚ್ಚ. ಹಾ, ಯಾಕೆ ಹೆಚ್ಚಿಂದು ಈ ದೃಷ್ಟಾಂತ ಕೊಟ್ರಲ್ಲ. ಅಂದ್ರೆ ಕುವಿಂದಾದಿಗಳು ಕೇವಲ ಪಟಾದಿಗಳಲ್ಲಿ ಮಾತ್ರ ಪ್ರವೃತ್ತರಾಗಿರ್ತಾರೆ. ಆದ್ರೆ ಭಗವಂತನ ಪ್ರವೃತ್ತಿ ಹಾಗಲ್ವಲ್ಲ, ಅವುಗಳ ಧರ್ಮದಲ್ಲಿಯೂ ಪ್ರವೃತ್ತಿ ಇದೆ. ಧರ್ಮವನ್ನ ಉಲ್ಲೇಖ ಮಾಡಿದ್ದರಿಂದ ಅದು ನಮಗೆ ತಿಳಿಯುತ್ತೆ. ಹಾಗಾಗಿ ಧರ್ಮಿಯನ್ನ ಪ್ರತೀಕವಾಗಿಟ್ಟುಕೊಂಡು ಹರಿಯ ಉಪಾಸನೆ ಮಾಡೋದಕ್ಕಿಂತ ಧರ್ಮಗಳನ್ನು ಪ್ರತೀಕವಾಗಿಟ್ಟುಕೊಂಡು ಹರಿಯನ್ನ ಉಪಾಸನೆ ಮಾಡೋದು ಬಹಳ ಶ್ರೇಷ್ಠ. ಯಾಕೆಂದ್ರೆ ನಮಗೆ ಅನುಸಂಧಾನಕ್ಕೆ ಇನ್ನೂ ಹೆಚ್ಚಿನ ವಿಷಯಗಳು ಸಿಗ್ತವೆ. ಆ ಹಿನ್ನೆಲೆಯಲ್ಲಿ ಕೃಷ್ಣ ಪರಮಾತ್ಮ ಹೀಗದನ್ನ ಉಲ್ಲೇಖ ಮಾಡಿದ್ದಾನೆ ಅಂತ. ಅಪಿಚ ಜ್ಞಾನಾರ್ಥಿನೋ ಹಿ ರಸಾದ್ಯ ಅಭಿಮಾನಿ ದೇಹೇಶು ಭಗವಾನ್ ಸರ್ವತ್ರ ತಿಷ್ಠತಿ ಅಬಾದಿ ಮಾನಿನಸ್ತು ತತ್ ಪಾರ್ಷದಾಹ ಇತ್ಯುಪಾಸತೆ ತತೋಪಿ ವಿಶಿಷ್ಯೋಕ್ತಿ. ಜ್ಞಾನಿಗಳು ಭಗವಂತನನ್ನು ಉಪಾಸನೆ ಮಾಡುವಾಗ ಏನಂತ ಉಪಾಸನೆ ಮಾಡುತ್ತಾರೆ? ಜ್ಞಾನಾರ್ಥಿನ ಮೋಕ್ಷವನ್ನು ಅಪೇಕ್ಷೆ ಪಡ್ತಕ್ಕಂಥವರು ರಸಾದಿಗಳಿಗೆ ಯಾರು ಅಭಿಮಾನಿ ದೇವತೆಗಳಿದ್ದಾರಲ್ಲ, ಆ ಅಭಿಮಾನಿ ದೇವತೆಗಳಲ್ಲಿ ಭಗವಂತ ಎಲ್ಲರಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಅವರಿಂದ ಅಭಿಮನ್ಯವಾದ ವಸ್ತು ಏನಿದೆಯಲ್ಲ, ಅಪ ಮೊದಲಾದವುಗಳು, ಆಯ್ತಾ, ಅವುಗಳಿಗೆ ಅಭಿಮಾನಿಗಳಾದವರು ಎಲ್ಲರೂ ಕೂಡ ಧರ್ಮದಲ್ಲಿ ಇರ್ತಕ್ಕಂಥ ಭಗವಂತನ ಸೇವಕರು. ಹೀಗೆ ಅವರು ಅನುಸಂಧಾನವನ್ನು ಮಾಡುತ್ತಾರೆ. ಜ್ಞಾನಾರ್ಥಿಗಳು ಮೋಕ್ಷ ಜ್ಞಾನವನ್ನ ಅಪೇಕ್ಷೆ ಪಡ್ತಕ್ಕಂಥವರು. ಈ ಉದ್ದೇಶದಿಂದಲೂ ಕೂಡ ವಿಶಿಷ್ಯೋಕ್ತಿ, ಧರ್ಮಿಯನ್ನ ಉಲ್ಲೇಖ ಮಾಡದೆ ಭಗವಂತ ಧರ್ಮವನ್ನೇ ಉಲ್ಲೇಖ ಮಾಡಿದ್ದಾನೆ. ಆಯ್ತಾ? ಇಷ್ಟಂಶವನ್ನ ತಿಳಿಸ್ಕೊಟ್ರು. ಇಲ್ಲಿವರೆಗೆ ಆಗಿತ್ತು ಅಂತ ಕಾಣಿಸುತ್ತಲ್ವಾ? ಮುಂದಕ್ಕೆ ಹೋಗೋದು. ಶ್ರೀಕಾಂತ್ ಅವ್ರು ಬರ್ಲಿಲ್ಲಲ್ಲ. ಯತ್ವಾ ಸರ್ವತ್ರ ವಿಷ್ಣು ಉತ್ಕರ್ಷ. ಸರಿ ಸರಿ ಸರಿ, ಸಂತೋಷ. ನೋಡ್ತಾ ಇದ್ದೀರಲ್ಲ ಪುಸ್ತಕ? ಹೌದು ಸರ್, ಅದು ಸಾಫ್ಟ್ ಕಾಪಿ ಇದೆ ನನ್ನ ಹತ್ರ. ಹಾ, ಸರಿ ಸರಿ ಸರಿ, ಸಂತೋಷ. ಅರ್ಥ ಆಗದಿದ್ರೆ ಕೇಳ್ರಿ. ಯದ್ವಾ ಸರ್ವತ್ರ ವಿಷ್ಣೋರುತ್ಕರ್ಷ ಜ್ಞಾನಂ ಜ್ಞಾನಮಿತೀರ್ಯತೆ ತದ್ವಿಶೇಷ ಪರಿಜ್ಞಾನಂ ವಿಜ್ಞಾನಮಿತಿ ಗೀಯತೆ. ಜ್ಞಾನ ಅಂದ್ರೇನು, ವಿಜ್ಞಾನ ಅಂದ್ರೇನು? ಸಹಜವಾಗಿ ನಾವು ಇದುವರೆಗೆ ತಿಳ್ಕೊಂಡದ್ದೇನು? ಸರ್ವತ್ರ ವಿಷ್ಣೋ ಉತ್ಕರ್ಷ ಜ್ಞಾನಂ ಜ್ಞಾನ, ಭಗವಂತ ಉತ್ಕೃಷ್ಟನಾಗಿದ್ದಾನೆ ಅಂತ ತಿಳಿದುಕೊಳ್ಳೋದಿದೆಯಲ್ಲ, ಅದು ಜ್ಞಾನ ಅಂತ ಕರೀತೇವೆ. ಭಗವಂತನ ಉತ್ಕರ್ಷ ಜ್ಞಾನ ಅದು ಜ್ಞಾನ ಅಂತ ಕರೆಸಿಕೊಳ್ಳುತ್ತೆ. ತದ್ವಿಶೇಷ ಪರಿಜ್ಞಾನ, ಭಗವಂತ ಕೇವಲ ಉತ್ಕೃಷ್ಟನಾದದ್ದು ಅಷ್ಟೇ ಅಲ್ಲ, ಭಗವಂತ ಪ್ರತಿಯೊಂದು ವಸ್ತುವಿನ ಒಳಗೂ ಕೂಡ ತಾನು ಪ್ರವೇಶವನ್ನ ಮಾಡಿ ಅವುಗಳ ಎಲ್ಲ ರಸಾದಿಗಳು ಎಲ್ಲ ಧರ್ಮಗಳಿಗೂ ಕೂಡ ಪ್ರಧಾನ ಕಾರಣನಾಗಿದ್ದಾನೆ, ಅವುಗಳ ಭೋಕ್ತರಾಗಿದ್ದಾನೆ, ಅವುಗಳ ನಿಯಾಮಕನಾಗಿದ್ದಾನೆ. ಇವೆಲ್ಲವೂ ಕೂಡ ಭಗವಂತನ ಅಧೀನವಾಗಿದ್ದಾವೆ. ಇದು ವಿಜ್ಞಾನ. ತದ್ವಿಶೇಷ ಪರಿಜ್ಞಾನಂ ವಿಜ್ಞಾನಮಿತಿ ಗೀಯತೆ ಇತಿ ಸ್ಮೃತ್ಯ. ಇದೊಂದು ಸ್ಮೃತಿ ವಾಕ್ಯ. ಈ ಸ್ಮೃತಿ ವಾಕ್ಯದಿಂದ ನಮಗೇನು ಗೊತ್ತಾಗತ್ತೆ? ಸರ್ವತ್ರ ಸಾಮಾನ್ಯತಃ ವಿಷ್ಣೋ ಉತ್ಕರ್ಷ ಜ್ಞಾನಂ ಜ್ಞಾನಪದೇನ ವಿವಕ್ಷಿತಂ. ಜ್ಞಾನ ಮತ್ತು ವಿಜ್ಞಾನ ಎರಡು ಅಂಶಗಳನ್ನು ಹಿಂದೆ ನಾವು ನೋಡ್ತಾ ಇದ್ದೇವೆ. ಜ್ಞಾನ ಅಂದ್ರೇನು, ವಿಜ್ಞಾನ ಅಂದ್ರೇನು? ಜ್ಞಾನ ಅಂದ್ರೆ ಯಾವುದನ್ನು ತಗೊಂಡಿದ್ದೇನೋ ಈ ಸ್ಮೃತಿಯನ್ನ ಆಧಾರವಾಗಿಟ್ಟುಕೊಂಡು ಸರ್ವತ್ರ ಸಾಮಾನ್ಯತಃ ವಿಷ್ಣೋ ಉತ್ಕರ್ಷ ಜ್ಞಾನಂ, ಎಲ್ಲ ಕಡೆಯೂ ಕೂಡ ಅಂದ್ರೆ ಎಲ್ಲ ಪ್ರಾಣಿಗಳಲ್ಲೂ ಆಗಬಹುದು, ಎಲ್ಲ ವಸ್ತುಗಳಲ್ಲೂ ಆಗಬಹುದು. ಎಲ್ಲ ಪ್ರಾಣಿಗಳಲ್ಲಿ ಮತ್ತೆ ವಸ್ತುಗಳಲ್ಲಿ ಭಗವಂತನ ಉತ್ಕರ್ಷ ಜ್ಞಾನವನ್ನ ತಿಳಿದುಕೊಂಡರೆ ಅದನ್ನೇ ಜ್ಞಾನ ಅಂತ ಕರೀತಾರೆ. ಜ್ಞಾನ ಪದದಿಂದ ಎಲ್ಲ ಕಡೆಯೂ ಕೂಡ ಸಾಮಾನ್ಯವಾಗಿ ವಿಷ್ಣುವಿನ ಉತ್ಕರ್ಷ ಜ್ಞಾನವನ್ನೇ ಜ್ಞಾನ ಅನ್ನುವ ಶಬ್ದದಿಂದ ಕರೀತಾ ಇದ್ದಾರೆ. ಉತ್ಕರ್ಷ ಅಂದ್ರೆ ಭಗವಂತ ಉತ್ಕೃಷ್ಟನಾಗಿದ್ದಾನೆ, ಎಲ್ಲರಿಗಿಂತ ಉತ್ಕೃಷ್ಟನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಇಷ್ಟ ತಿಳಿದುಕೊಳ್ಳು. ಕೇವಲ ಸರ್ವೋತ್ತಮತ್ವ ಜ್ಞಾನ ಅದು ಜ್ಞಾನ ಆಯಿತು. ವಿಜ್ಞಾನ ಆಗೋದು ಯಾವಾಗ ಅಂದ್ರೆ ಪ್ರತಿಯೊಂದು ವಸ್ತುವಿನ ಒಳಗೂ ಕೂಡ ತಾನು ಪ್ರವೇಶವನ್ನು ಮಾಡಿ ಅವುಗಳ ನಿಯಮನಕ್ಕೆ ಇವ ಕಾರಣನಾಗಿದ್ದಾನೆ, ಅವುಗಳಲ್ಲಿರುವ ಧರ್ಮಕ್ಕೆ ಇವ ನಿಯಾಮಕನಾಗಿದ್ದಾನೆ ಅಂತ ತಿಳಿದಾಗ ಅದು ವಿಜ್ಞಾನ ಅಂತ ಕರೆಸ್ಕೊಳ್ಳುತ್ತೆ. ಆಯ್ತಾ? ಅದೊಂದು ಸ್ಮೃತಿ ವಾಕ್ಯ ಅದು. ಆಯ್ತಾ? ಅಪರಾ ಇಯಂ ಇತ್ಯಾದಿನ ಉಕ್ತ ದಿಶಾ ಜಡ ಪ್ರಕೃತಿ ಬ್ರಹ್ಮಾದಿ ಜೀವಾಶ್ಚ ಅವರಾಹ. ಸಂಹಾರ ಮಾಡ್ತಾ ಇದ್ದಾರೆ ಇವಾಗ ಈ ಶ್ಲೋಕದಲ್ಲಿ. ಸರಿನಾ? ಅಪರಾ ಇಯಂ ಇತ್ಯಾದಿನ ಉಕ್ತ ದಿಶಾ ಜಡ ಪ್ರಕೃತಿ ಬ್ರಹ್ಮಾದಿ ಜೀವಾಹ
ಜಡ ಪ್ರಕೃತಿ ಇರ್ಬೋದು, ಬ್ರಹ್ಮನೇ ಮೊದಲಾಗಿರ್ತಕ್ಕಂಥ ಜೀವರಿರ್ಬೋದು, ಇವರೆಲ್ಲ ಅವರರು ಅಂತ ಕರೆಸಿಕೊಳ್ಳುತ್ತಾರೆ. ಅಸುರ ಜನಾಹ ಅವರ ತರಾಹ, ಪರತರ ಇದ್ದ ಹಾಗೆ ಅವರ ತರ. ಅವರರು ಯಾರು? ಲಕ್ಷ್ಮೀದೇವಿಗಿಂತ ಅವರರು ಬ್ರಹ್ಮಾದಿ ಸಕಲ ಚೇತನರು. ಅಷ್ಟೇ ಅಲ್ಲ, ಜಡ ಪ್ರಕೃತಿಯೂ ಹೌದು. ಈ ಜಡ ಪ್ರಕೃತಿ ಮತ್ತೆ ಬ್ರಹ್ಮಾದಿ ಸಕಲ ಚೇತನರು, ಜೀವರು ಎಲ್ಲರೂ ಕೂಡ ಅವರರು. ಅವರರು ಅಂತ ಹೇಳಿದ್ರೆ ಯಾರಿಗಿಂತ ಅವರರು? ಲಕ್ಷ್ಮೀದೇವಿಗಿಂತ ಅವರರು. ಆಯ್ತಾ? ಹಾಗಾದ್ರೆ ಅಸುರ ಜನರ ಕಥೆ ಏನು? ಅಸುರ ಜನ ಅವರ ತರ, ಅವರಿಗಿಂತ ಇನ್ನೂ ಕೆಳಗೆ ಬರ್ತಾರೆ ಅಸುರರೆಲ್ಲರೂ ಕೂಡ. ಇನ್ನು ಶ್ರೀಹಿ ಮುಕ್ತ ಜನಾಹ, ಲಕ್ಷ್ಮೀದೇವಿ ಮತ್ತು ಮುಕ್ತ ಜನರು, ಇವರು ಪರರು ಅಂತ ಕರೆಸಿಕೊಳ್ತಾರೆ. ಇವರಿಬ್ಬರಲ್ಲಿಯೂ ಕೂಡ ಪರರಿಬ್ಬರು ಹೌದು. ಈ ಇಬ್ಬರಲ್ಲಿಯೂ ಕೂಡ ಶ್ರೀಹಿ ಲಕ್ಷ್ಮೀದೇವಿಯು ಮುಖ್ಯವರ. ಮುಖ್ಯ ಪರ ವರ ಎರಡೂ ಒಂದೇ ಅಲ್ವಾ? ಹಾಗಾಗಿ ಹಾಗಾದ್ರೆ ಲಕ್ಷ್ಮೀದೇವಿ ಮತ್ತೆ ಮುಕ್ತರು ಸಮಾನರು ಅಂತ ಹೇಳಿಬಿಡ್ರಿ. ಹಾಗೆ ಇವರಿಬ್ಬರು ಪರರು ಹೌದಾದರೂ ಕೂಡ ಅವರಿಬ್ಬರಲ್ಲಿ ಮುಖ್ಯ ಪರಳು ಯಾರು? ಲಕ್ಷ್ಮೀದೇವಿ. ಯಾಕೆ ಅದನ್ನು ಹೇಗೆ ವಿಭಾಗ ಮಾಡಿದ್ರಿ ನೀವು ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಕದಾಪಿ ದುಃಖ ಅಸಂಬಂಧ. ದುಃಖಾಸಂಬಂಧ, ದೀರ್ಘ ಬಿಟ್ಟು ಬಿಡಬಾರ್ದು. ದೀರ್ಘ ಬಿಟ್ರೆ ಅಪಾರ್ಥ ಆಗ್ಬಿಡುದು. ದುಃಖ ಸಂಬಂಧ ಅಂತ ಆಗ್ಬಿಡುದು. ಆದ್ರಿಂದ ಕದಾಪಿ ಲಕ್ಷ್ಮೀದೇವಿ ಯಾಕೆ ಅವರಿಬ್ಬರಲ್ಲಿ ಪರ? ಯಾಕೆ ಲಕ್ಷ್ಮೀದೇವಿ? ಮುಕ್ತರು ಮತ್ತು ಲಕ್ಷ್ಮೀದೇವಿ ಇಬ್ಬರು ಪರರು ಅಂತ ಆದ್ಮೇಲೆ ಬ್ರಹ್ಮಾದಿ ಸಕಲ ಜೀವರು ಅವರರು, ಅವರಿಗಿಂತ ಪರರು ಶ್ರೀದೇವಿನೂ ಆಗ್ತಾಳೆ, ಮುಕ್ತರು ಆಗ್ತಾಳೆ. ಆ ಶ್ರೀದೇವಿ, ಲಕ್ಷ್ಮಿ ಮತ್ತು ಮುಕ್ತರು ಇವರಿಬ್ಬರಲ್ಲಿ ಯಾರು ಪರ? ಲಕ್ಷ್ಮೀದೇವಿ ಪರ. ಯಾಕೆ ಅಂದ್ರೆ ಕಾರಣ ಏನು? ಕದಾಪಿ ದುಃಖ ಅಸಂಬಂಧ. ಯಾವಾಗಲೂ ಕೂಡ ಲಕ್ಷ್ಮೀದೇವಿಗೆ ದುಃಖದ ಸಂಬಂಧವೇ ಇಲ್ಲ. ಯಾವಾಗಲೂ ಸಂಬಂಧ ಇಲ್ಲ ಅಂತ ಲಕ್ಷ್ಮೀದೇವಿ ಹೇಳಬೇಕಾದ್ರೆ ನಮಗೆ ಅರ್ಥ ಆಗಿಬಿಡುತ್ತೆ, ಮುಕ್ತರು ಯಾವಾಗ್ಲೋ ಒಮ್ಮೆ ದುಃಖ ಸಂಬಂಧವುಳ್ಳವರು ಅಂತ ಅರ್ಥ. ಯಾವಾಗ? ಸಂಸಾರಾವಸ್ಥೆಯಲ್ಲಿ. ಮುಕ್ತಿಗಿಂತ ಮುಂಚೆ ಸಂಸಾರಾವಸ್ಥೆಯಲ್ಲಿ ಅವರು ದುಃಖದ ಸಂಬಂಧವುಳ್ಳವರು. ಲಕ್ಷ್ಮೀದೇವಿಗೆ ಅವಳು ಸಂಸಾರ ಸ್ಥಳೆ, ಆದರೂ ನಿತ್ಯ ಮುಕ್ತಳು. ಹಾಗಾಗಿ ಅವಳಿಗೆ ದುಃಖದ ಸಂಬಂಧವೇ ಇಲ್ಲ. ದುಃಖ ಅಸಂಬಂಧ. ಮುಕ್ತ ಅಸ್ತು ಪರಾಭಾಸಾಹ. ಯಾಕೆ? ಅವರು ಪರಾಭಾಸ ಅಂದ್ರೆ ಏನು ನೋಡಪ್ಪ? ಅದು ರಜತಾಭಾಸ ಹೇಳೋದಿಲ್ವಾ? ಏನಂಗಂದ್ರೆ ರಜತಾಭಾಸ ಅಂದ್ರೆ ಏನರ್ಥ? ಅದು ಬೆಳ್ಳಿಯಂತೆ ತೋರ್ತಾ ಇದೆ ಅಂದ್ರೆ ಏನು? ಬೆಳ್ಳಿ ಅಲ್ಲ ಅಂತ ಅರ್ಥ. ಹಾಗೆ ಇವರು ಪರರೇ. ಇವರು ಪರರು ಅಂದ್ರೆ ಏನರ್ಥ? ಪರಾಭಾಸ ಅಂತ ಅರ್ಥ. ಪರರಂತೆ ತೋರ್ತಾರೆ, ಲಕ್ಷ್ಮೀದೇವಿಯಂತೆ ಪರರಂತೆ ತೋರ್ತಾರೆ, ಆದ್ರೆ ಇವರು ಪರರಲ್ಲ. ಪರರಲ್ಲ ಅಂತ ಹೇಳಿದ್ರೆ ಅಪರರೋ? ಅಪರರಲ್ಲ. ಹಾಗೆ ಆಯ್ತಾ? ಪರದಕ್ಕೆ ಪರಾಭಾಸರು ಅಂತ ಕರೆದು ಆಯ್ತಾ? ಹಾಗೆ ಮುಕ್ತ ಅಸ್ತು ಪರಾಭಾಸಾಹ. ಯಾಕೆ ಅವರನ್ನ ಪರರು ಅಂತ ಯಾಕೆ ಕನ್ಸಿಡರ್ ಮಾಡಬಾರದು? ಅವ್ರನ್ನ ಯಾಕೆ ಪರರು ಅಂತ ನಾವು, ಲಕ್ಷ್ಮೀದೇವಿಯಂತೆ ಅವರನ್ನ ಪರರು ಅಂತ ನಾವು ಯಾಕೆ ಕರಿಬಾರದು ಅಂತ ಹೇಳಿದ್ರೆ, ದುಃಖ ಸಂಬಂಧ. ಕದಾಚಿತ್ ದುಃಖ ಸಂಬಂಧ. ಇಬ್ಬರನ್ನು ಒಟ್ಟಿಗೆ ಒಂದೇ ಕೆಟಗರಿಯಲ್ಲಿ ಹೇಗಪ್ಪ ಸೇರಿಸ್ಲಿಕ್ಕೆ ಸಾಧ್ಯ? ಯಾಕೆಂದ್ರೆ ಲಕ್ಷ್ಮೀದೇವಿಗೆ ಯಾವಾಗಲೂ ದುಃಖದ ಸಂಬಂಧವೇ ಇಲ್ಲ. ಮುಕ್ತರು ಹಾಗಲ್ಲ. ಮುಕ್ತರು ಹಿಂದೆ ದುಃಖವನ್ನ ಅನುಭವಿಸಿ ಬಂದವರು. ಆದ್ರಿಂದ ವ್ಯತ್ಯಾಸ ಇದೆ. ಅವರು ಪರರು ಹೌದು, ಪರಾಭಾಸರು ಹೌದು. ಪರರು ಅಂತ ಹೇಳಿದ್ರೆ ಏನರ್ಥ? ಅವರ ಪರಾಭಾಸರು ಅಂತ ಅರ್ಥ. ಯಾಕೆ ಅಂದ್ರೆ ಕದಾಚಿತ್ ದುಃಖ ಸಂಬಂಧ. ಅವರಿಗೊಮ್ಮೆ ಸಂಸಾರಾವಸ್ಥೆಯಲ್ಲಿ ಅವರಿಗೆ ದುಃಖ ಉಂಟು. ತೇ ಸರ್ವೇ, ಲಕ್ಷ್ಮೀದೇವಿಯೂ ಆಗಬಹುದು ಅಥವಾ ಮುಕ್ತರೂ ಆಗಬಹುದು, ಎಲ್ಲರೂ ಕೂಡ ತೇ ಸರ್ವೇ ಹರಿ ಅಧೀನ. ಪರಳಾದ ಲಕ್ಷ್ಮೀದೇವಿ, ಪರಾಭಾಸರಾದ ಮುಕ್ತರು. ತೇ ಶಬ್ದದಿಂದ ಎಲ್ಲರನ್ನೂ ಕೂಡ ತೆಗೆದುಕೊಂಡು ಅಂತ ಹೇಳಿದ್ರೆ ಮುಕ್ತರು ಆಗಬಹುದು, ಅಂದ್ರೆ ದುಃಖ ಸಂಬಂಧ ಇರತಕ್ಕಂತಹ ಮುಕ್ತರು ಆಗಬಹುದು, ಅಂದ್ರೆ ಪರಾಭಾಸರಾದ ಮುಕ್ತರು ಆಗಬಹುದು, ಅಥವಾ ಪರಳಾಗಿರತಕ್ಕಂತಹ ಲಕ್ಷ್ಮೀದೇವಿಯು ಕೂಡ ಹರಿಯ ಅಧೀನ. ಎಲ್ಲರೂ ಹರಿಯ ಅಧೀನರೇ. ಪರಳಾದ ಲಕ್ಷ್ಮೀದೇವಿ ಹರಿಯ ಅಧೀನ ಅಂತ ಹೇಳಿದ್ರೆ ಹರಿ ಏನಾದ? ಅವನು ಪರತರ. ಅವನೇ ಭಗವಂತ ಪರತರ ಅಂತ ಕರೆಸಿಕೊಳ್ತಾನೆ. ಆಯ್ತಾ? ಹರಿಸ್ತು ಪರತರಹ. ಇದಿಷ್ಟು ಎಲ್ಲ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದನ್ನೇ ಇಲ್ಲಿ ಮತ್ತೆ ಮುಂದೆ ಉಪಸಂಹಾರದಲ್ಲಿ ಎಲ್ಲ ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ.
ಹಾ ಇಲ್ಲಿ ಸಾಮಾನ್ಯತಃ ಇದು ಅಪರಿಯಂ ಇತ್ಯಾದಿ ಮುಕ್ತಾದಿ ಜಡ ಪ್ರಕೃತಿ ಬ್ರಹ್ಮಾದಿ ಜೀವಾಹ ಅಮರಾಹ ಅಂತ ಹೇಳ್ಬಿಟ್ಟು ಮುಕ್ತ ಜನರು ಪರಾಹ ಅಂತ ಹೇಳ್ಬಿಟ್ರೆ ಬ್ರಹ್ಮಾದಿಗಳಿಗಿಂತ ಮುಕ್ತರು ಹೆಚ್ಚು ಅಂತ ಆಗ್ಬಿಟ್ಟು ಅಲ್ಲ ಹೌದು, ಇವರಿಗಿಂತ ಅಮುಕ್ತರಿಗಿಂತ ಬ್ರಹ್ಮಾದಿಗಳನ್ನ ಬಿಟ್ಬಿಡಿ, ಬ್ರಹ್ಮವಾಯುಗಳನ್ನ ಬಿಟ್ಟರೆ ಉಳಿದ ಯಾರು ಬ್ರಹ್ಮ ವಾಯು. ಯಾಕಂದ್ರೆ ಅಲ್ಲಿ ಯಾಕೆ ಆ ಮಾತು ಬಂತು ಅಂದ್ರೆ ಜೊತೆಯಲ್ಲಿ ಶ್ರೀ ಸೇರ್ಕೊಂಡಿದ್ದಾಳಲ್ಲ, ಲಕ್ಷ್ಮೀದೇವಿ ಸೇರ್ಕೊಂಡಿದ್ದಾಳಾದ್ರಿಂದ ಲಕ್ಷ್ಮೀದೇವಿಗಿಂತ ಇವರೆಲ್ಲರೂ ಅವರರೇ. ಮುಕ್ತರಾದ ಬ್ರಹ್ಮಾದಿಗಳೂ ಲಕ್ಷ್ಮೀದೇವಿಗಿಂತ ಅವರರು, ಅಮುಕ್ತರಾದ ಬ್ರಹ್ಮವಾಯುಗಳು ಲಕ್ಷ್ಮೀದೇವಿಗಿಂತ ಅವರರೇ. ಗೊತ್ತಾಯ್ತಾ? ಮುಕ್ತರು 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 ಪರಾಭಾಸರು, ಉಳಿದ ಜೀವರಾಶಿಗಳಿಗಿಂತ ಅವರು ಶ್ರೇಷ್ಠ, ಮುಕ್ತರು ಶ್ರೇಷ್ಠ. ಮುಕ್ತ ಬ್ರಹ್ಮಾದಿಗಳು ಬೇರೆ. ಸರಿ ಹೋಯ್ತಾ? ಹಾಗಾದ್ರೆ ಅತ್ರ ತರಶಬ್ದ ತಮವರ್ಥಶ್ಚ ಭವತಿ. ಪರತರ ಅಂತ ಇಷ್ಟೇ ಹೇಳಿದ್ರು. ಭಗವಂತ ಲಕ್ಷ್ಮೀದೇವಿ ಪರ, ಭಗವಂತ ಪರತರ. ಪರತಮ ಯಾರು? ಹಾಗಾದ್ರೆ ಪರತರನಾದ ವ್ಯಕ್ತಿ ಬ್ರಹ್ಮ ಅಂತ ನಾರಾಯಣ ಅಂತ ಆದ್ರೆ ಹಾಗಾದ್ರೆ ಪರತಮನಾದ ವ್ಯಕ್ತಿ ಮತ್ತೊಬ್ಬ ಇದ್ದಾನೇನೋ ಅಂತ ಚಿಂತನೆ ಬರುತ್ತೆ. ಒಂದು ಪ್ರಶ್ನೆ ಬರುತ್ತೆ, ಸಹಜವಾಗಿ ನಮಗೆ ಬರುತ್ತೆ. ಯಾಕೆ ಅಂದ್ರೆ ಹರಿಸ್ತು ಪರತರಹ ಅಂತ ಹೇಳಿದ್ರು. ಹಾಗಾದ್ರೆ ಪರತಮನಾದ ವ್ಯಕ್ತಿ ಹರಿಗಿಂತ ಮೊದಲು ದೊಡ್ಡವ ಮತ್ತೊಬ್ಬ ಇದ್ದಾನೇನೋ ಅಂತ ಚಿಂತನೆ ಬಂದ್ರೆ ಅತ್ರ ತರ ಶಬ್ದ ತಮವರ್ಥಶ್ಚ ಭವತಿ. ಪರತರ ಅಂದ್ರೆ ಪರತಮ ಅಂತಲೂ ಅರ್ಥವನ್ನ ಕೊಡುತ್ತೆ. ಗೊತ್ತಾಯ್ತಾ? ತರ ಶಬ್ದ ತಮಪ್ ಅರ್ಥಶ್ಚ ಭವತಿ, ತಮವರ್ಥಶ್ಚ ಭವತಿ, ತಮಪ್ ಅರ್ಥಶ್ಚ ಭವತಿ. ತಮಪ್ ಎನ್ನುವ ತಮಪ್ ಪ್ರತ್ಯಯ, ತರಪ್ ತಮಪ್ ಎರಡು ಪ್ರತ್ಯಯ ಆಯ್ತಾ? ತಮಪ್ ಅರ್ಥಶ್ಚ, ತಮವರ್ಥಶ್ಚ ಆಯ್ತು. ಹಾಗಲ್ಲಪ್ಪ, ತಮಪ್ ತಮಪ್ ತರಪ್ ಪ್ರತ್ಯಯಗಳದು ಆಯ್ತಾ? ಹೇಗಿಲ್ಲಿ ತರಪ್ ಅಲ್ಲಿ ಪಕಾರ ಉಚ್ಚಾರಣಾರ್ಥ, ಪಕಾರ ಲೋಪ ಆಗಿಬಿಡುತ್ತೆ ಆಯ್ತಾ? ತಮ ಅಂತ ಅಷ್ಟೇ ಉಳ್ಕೊಳ್ಳುತ್ತೆ. ಆದರೆ ಪ್ರತ್ಯಯ ಮಾತ್ರ ತಮಪ್. ತಮಪ್ ಅನ್ನುವ ಪ್ರತ್ಯಯಕ್ಕೆ ಏನು ಅರ್ಥವೋ ಅದೇ ಅರ್ಥವನ್ನ ತರಪ್ ಪ್ರತ್ಯಯವೂ ಕೂಡ ಕೊಟ್ಟು ಬಿಡುತ್ತೆ. ಪ್ರಕೃತದಲ್ಲಿ ಹರಿಸ್ತು ಪರತರಹ ಅಂತ ತರಪ್ ಪ್ರತ್ಯಯವನ್ನ ಹಾಕಿದ್ರಲ್ಲಿ, ಪರತರಹ ಪರಶಬ್ದದ ಮೇಲೆ ತರಪ್ ಪ್ರತ್ಯಯ ಬಂತು. ಹಾಗಾದ್ರೆ ಪರತಮನಾದ ವ್ಯಕ್ತಿ ಮತ್ತೊಬ್ಬ ಇದ್ದಾನೇನೋ ಅಂತ ಚಿಂತನೆ ಮಾಡಬೇಡಿ. ಪರತರ ಶಬ್ದವೇ, ಅಲ್ಲಿರತಕ್ಕಂಥ ಪರತರ ಎಂಬಲ್ಲಿರುವ ತರ ಶಬ್ದವೇ ತಮ ಎನ್ನುವ ಅರ್ಥವನ್ನು ಕೊಟ್ಟು ಬಿಡುತ್ತೆ. ಇವನು ಹರಿಹಿ ಪರತರಹ ಪರತಮೋಪಿ. ಹಾಗೆ ಗೊತ್ತಾಯ್ತು? ಅಲ್ಲಿರುವ ತರ ಶಬ್ದವೇ ತಮಪರ್ಥವನ್ನು ಕೊಟ್ಟು ಬಿಡ್ತು, ತಮ ಪ್ರತ್ಯಯದ ಅರ್ಥವನ್ನು ಕೊಟ್ಟು ಬಿಡ್ತು. ಅರ್ಥ ಆಯ್ತಾ? ಹರೇಹೇ ಅನ್ಯಸ್ಯ ಪರತಮಸ್ಯ ಅಭಾವಾತ್ ಅಯಮೇವ ಪರತಮಃ ಇತಿ ವಕ್ತವ್ಯತ್ವಾತ್. ಯಾಕೆ ತರ ಶಬ್ದದಿಂದ ತಮ ಪ್ರತ್ಯಯದ ಅರ್ಥವನ್ನು ಕೂಡ ಯಾಕೆ ತಗೊಂಡ್ರಿ ನೀವು ಅಂತ ಪ್ರಶ್ನೆ ಮಾಡಿದರೆ, ಯಾಕೆ ಅಂದ್ರೆ ಈ ಪರತರ ಲಕ್ಷ್ಮೀದೇವಿ ಪರ ಆಯ್ತಾ, ಇವ ಪರತಮ. ಈ ಪರತಮನಾದ ಇಬ್ಬರು ವ್ಯಕ್ತಿಗಳಲ್ಲಿ ಮಧ್ಯದಲ್ಲಿ ಯಾರೂ ಇಲ್ಲ. ಪರತಮನೇ ಭಗವಂತ, ಹೌದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಪರತಮನಾದ ವ್ಯಕ್ತಿ ಮತ್ತೊಬ್ಬ ಇಲ್ಲ. ಆದರೆ ಪರಳಾದ ಲಕ್ಷ್ಮೀದೇವಿಯು ಪರತಮನಾದ ಭಗವಂತನ ನಡುವೆ ಮತ್ತೊಬ್ಬ ವ್ಯಕ್ತಿ ಇಲ್ಲ. ಹಾಗೆ ಇವೆರಡರ ಮಧ್ಯೆ ಬರೋದಾದ್ರೆ ಏನ್ ಬರಬೇಕು? ಪರತರ ಎನ್ನುವ ವ್ಯಕ್ತಿಯೇ ಬರಬೇಕು. ಹಾಗಾಗಿ ಇವೆರಡರ ಮಧ್ಯೆ ಮತ್ತೊಬ್ಬ ವ್ಯಕ್ತಿ ಇಲ್ಲ. ಆದ್ದರಿಂದ ಪರತರಹ ಅಯಮೇವ ತಥೋಕ್ತೆ ಸತಿ ಪರತಮಃ ಅನ್ಯಃ ವರ್ತತೇವ ನ ಪರತಮೋಪಿ ಸಯೇವ. ಏತಯೋರ್मध्ये ಅನ್ಯಃ ನಾಸ್ತಿ ಅತಃ ಪರತರೋಪಿ ಸಯೇವ ಪರತಮೋಪಿ ಸಯೇವ. ಆಯ್ತಾ? ಹರಿಸ್ತು ಪರತರಃ ಇತ್ಯಸ್ಯ ಪರತಮಃ ಅಪಿ ಹರಿರೇವ ಇತ್ಯರ್ಥಃ. ಅರ್ಥ ಆಯ್ತಾ? ಹರೇಃ ಅನ್ಯಸ್ಯ ಪರತಮಸ್ಯ ಅಭಾವಾತ್. ಹರಿಗಿಂತ ಪರತಮನಾದ ವ್ಯಕ್ತಿ ಮತ್ತೊಬ್ಬ ಇಲ್ಲ, ಹೌದಾ? ಅಭಾವಾತ್ ಅಯಮೇವ ಪರತಮಃ ಇತಿ ವಕ್ತವ್ಯತ್ವಾತ್. ಇವನೇ ಪರತಮನಾಗಿದ್ದಾನೆ. ಪರತ್ವೇನ ಉಕ್ತ ಶ್ರೀಮುಕ್ತಾನಾಂ ಹರೇಶ್ಚ ಮಧ್ಯೆ. ನೋಡ್ರಿ, ಪರತ್ವೇನ ಉಕ್ತರಾದವರು ಯಾರು? ಶ್ರೀ ಮತ್ತು ಮುಕ್ತರು, ಹೌದಾ? ಇವರ ಮುಕ್ತಾನಾಂ ಹರೇಶ್ಚ ಮಧ್ಯೆ,
ಪರರು ಅಂತ ಹೇಳಿಕೊಂಡ ಶ್ರೀ ಮತ್ತು ಮುಕ್ತರು ಮತ್ತೆ ಹರಿ ಇವರಿಬ್ಬರ ಮಧ್ಯದಲ್ಲಿ ಕಸ್ಯಚಿತ್ ಪರತರಸ್ಯ ಅಭಾವೇನ, ಹೌದಾ, ಪರತರರಾದ ವ್ಯಕ್ತಿಗಳು ಮತ್ತಾರು ಇಲ್ಲ, ಆದ್ದರಿಂದ ಅಯಮೇವ ಪರತರಶ್ಚ ಇತಿ ವಾಚ್ಯತ್ವಾತ್, ಪರತರನು ಇವನೇ ಪರತಮನು ಇವನೇ ಆಗ್ತಾನೆ. ಅದರಿಂದ ಹರಿರೇವ ಪರೋ ಹರಿರೇವ ಪರಹ ಹರಿರೇವ ಜಗತ್ಪಿತೃ ಮಾತ್ರ ಗತಿ. ಅಲ್ಲಿ ಪರಹ ಅನ್ನೋ ಶಬ್ದಕ್ಕೆ ಅದೇ ಅರ್ಥ. ಪರ ಅಂದ್ರೆ ಪರತರಹ, ಹರಿರೇವ ಪರತರಹ ಪರತಮಶ್ಚ ಇತಿ ಜ್ಞಾಯತೆ. ಹರಿಯೇ ಪರತನನೂ ಆಗಿದ್ದಾನೆ ಪರತಮನೂ ಆಗಿದ್ದಾನೆ. ತತಃ ಅನ್ಯತ ಪರತರಂ ಪರತಮಂ ವಾ ಕಿಂಚಿನ್ ನಾಸ್ತಿ. ಭಗವಂತನಿಗಿಂತ ಅನ್ಯರಾದವರು ಪರತರರಾಗಲಿ ಪರತಮರಾಗಲಿ ಯಾರೂ ಇಲ್ಲ. ನಚ ಮುಕ್ತಾಹ ಪರಾಹ ಶ್ರೀ ಪರತರಾ ಇತಿ ಶಂಕ್ಯಂ. ಹಾಗಾದ್ರೆ ಸ್ವಲ್ಪ ವ್ಯತ್ಯಾಸ ಮಾಡೋಣ. ಇವರನ್ನೆಲ್ಲ ನೀವು ಮುಕ್ತರನ್ನ ಪರಾಭಾಸರು ಅಂತ ಹೇಳಿದ್ರಿ, ಪರತರ ವ್ಯಕ್ತಿ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಪರತರ ವ್ಯಕ್ತಿಯನ್ನು ನಾವು ಸೃಷ್ಟಿ ಮಾಡುತ್ತೇವೆ. ಯಾಕೆ ಅಂದ್ರೆ ಮುಕ್ತರಾದವರೆಲ್ಲರೂ ಪರರು ಅಂತ ನಾವು ಸ್ವೀಕಾರ ಮಾಡ್ತೀವಿ. ಮುಕ್ತರಾದವರೆಲ್ಲರನ್ನು ಕೂಡ ಪರರು ಅಂತ ಕರೆದು ಆ ಮುಕ್ತರಾದ ಪರರಿಗಿಂತ ಪರತರಳಾದವಳು ಲಕ್ಷ್ಮೀದೇವಿ. ಆದ್ರಿಂದ ಪರತರ ವ್ಯಕ್ತಿ ಮಧ್ಯದಲ್ಲಿ ಇಲ್ಲ ಅಂತ ಹೇಗೆ ಹೇಳಿದ್ರಿ? ಲಕ್ಷ್ಮೀದೇವಿಯನ್ನ ಪರತರಳು ಅಂತ ಹೇಳ್ಬೋದಲ್ವಾ ಅಂತ ಪ್ರಶ್ನೆ. ಅದಕ್ಕೆ ನಚ ಮುಕ್ತಾಹ ಪರಾಹ ಶ್ರೀ ಪರತರ ಇತಿ ನ ಶಂಕ್ಯಂ. ಈ ರೀತಿ ಶಂಕೆ ಮಾಡಬೇಡಿ. ಮುಕ್ತಸ್ತು ಸ್ಯಾತ್ ಪರಾಭಾಸ ಇತಿ ತಾತ್ಪರ್ಯೋಕ್ತ್ಯ ತೇಷಾಂ ಪರತ್ವಾಭಾವಾತ್. ಮುಕ್ತರಿಗೆ ಪರತ್ವ ಇಲ್ಲ. ಯಾಕೆಂದ್ರೆ ಶ್ರೀಮದಾಚಾರ್ಯ ಹೇಳುವಾಗ ಆ ಮುಕ್ತರೆಲ್ಲರೂ ಕೂಡ ಪರರಲ್ಲ ಪರಾಭಾಸರು ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಪರಾಭಾಸ ಇತಿ ತಾತ್ಪರ್ಯದಲ್ಲಿ ಹೇಳಿಬಿಟ್ಟಿದ್ದಾರೆ ಶ್ರೀಮದಾಚಾರ್ಯರು. ಆದ್ದರಿಂದ ಅವರು ಪರರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಪರರು ಅಂದ್ರೆ ಲಕ್ಷ್ಮೀದೇವಿಯನ್ನೇ ನೀವು ತೆಗೆದುಕೊಳ್ಳಬೇಕು. ಅಲ್ಲಿ ಮುಗಿದಾಯ್ತು ಒಂದು ಕೆಟಗರಿ. ನಂತರದಲ್ಲಿ ಯಾರಿಲ್ವೇ? ನಂತರದಲ್ಲಿ ಇರುವ ವ್ಯಕ್ತಿ ಒಬ್ಬನೇ, ಅವನೇ ಶ್ರೀಮನ್ನಾರಾಯಣ. ಅವ ಪರತರನೂ ಹೌದು ಪರತಮನೂ ಹೌದು. ಮುಕ್ತಸ್ತು ಸ್ಯಾತ್ ಪರಾಭಾಸ ಇತಿ ತಾತ್ಪರ್ಯೋಕ್ತ್ಯ ತೇಷಾಂ ನಾಮ ಮುಕ್ತಾನಾಂ ಪರತ್ವಾಭಾವಾತ್ ಅಭಾವಾದಂತರಾನ್ಯಸ್ಯತು ಇಹೈಕಾರ್ಥೌ ತಮಪ್ತಮೌ ತರಪ್ತಮೌ ಇತಿ ಸ್ಮೃತೇಶ್ಚ ಇತ್ಯೇವಂ ಪರಾಪರತ್ವ ವಿವೇಚನ ಪೂರ್ವಂ ಹರೇಃ ಸರ್ವೋತ್ತಮತ್ವಂ ಜ್ಞಾನಂ ತೇಹಂ ಸವಿಜ್ಞಾನಂ ಇತಿ ಪ್ರತಿಜ್ಞಾತಂ ಜ್ಞಾನಂ ವಿಜ್ಞಾನಂಚ ದ್ವಯಮಪಿ ಭೂಮಿಃ ಇತ್ಯಾದಿ ಶ್ಲೋಕ ಚತುಷ್ಟಯೇನ ಉಕ್ತಂ. ಕೊನೆಗೆ ಇಲ್ಲಿ ಉಪಸಂಹಾರವನ್ನು ಮಾಡ್ತಾ ಹೇಳ್ತಾ ಇದ್ದಾರೆ. ಆಯ್ತಾ? ಹೀಗೆ ಪರತ್ವ ಮತ್ತೆ ಅಪರತ್ವ ಇವುಗಳನ್ನು ನಾವು ವಿವೇಚನೆ ಮಾಡ್ತಾ ಹೋದಾಗ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಅದು ಯಾವುದರಿಂದ ಹೇಳಿದ? ಜ್ಞಾನಂ ತೇಹಂ ಸವಿಜ್ಞಾನಂ. ಎಷ್ಟನೇ ಶ್ಲೋಕ ಅದು? ಬಹುಶಃ 3ನೇ ಶ್ಲೋಕನ. ಜ್ಞಾನಂ ತೇಹಂ ಸವಿಜ್ಞಾನಂ ವಕ್ಷ್ಯಾಮ್ಯ ಶೇಷತಃ ಅಂತ ಹೇಳಿದ್ನಲ್ಲ ಅಲ್ವಾ? 2ನೇ ಶ್ಲೋಕನ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯ ಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಿಶಿಷ್ಯತೆ. ಯಾವ ಜ್ಞಾನ ವಿಜ್ಞಾನದಿಂದ ಸಹಿತವಾದ ಜ್ಞಾನವನ್ನ ಹೇಳಿಬಿಟ್ರೆ ಅರ್ಜುನ ನಿನಗೆ ಮತ್ತೆ ನಿನ್ನ ಯೋಗ್ಯತೆಗೆ ಅನುಗುಣವಾಗಿ ತಿಳಿಯಬೇಕಾದ್ದು ಮತ್ತೇನು ಇರೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾನೆ ಕೃಷ್ಣ ಅಲ್ಲಿ ಅಲ್ವಾ? ಆದ್ರಿಂದ ಜ್ಞಾನಂ ತೇಹಂ ಸವಿಜ್ಞಾನಂ ಇತಿ ಪ್ರತಿಜ್ಞಾತಂ. ಅಲ್ಲಿ ಅವನು ಆ ಶ್ಲೋಕದಲ್ಲಿ ಪ್ರತಿಜ್ಞೆ ಮಾಡಿದ. ಜ್ಞಾನ ಅಂದ್ರೆ ಏನು, ವಿಜ್ಞಾನ ಅಂದ್ರೆ ಇದನ್ನ ಹೇಳ್ತೇನೆ ಅಂತ. ಆ ಎರಡನ್ನೂ ಕೂಡ ಭೂಮಿರಾಪೋ ನಲೋ ವಾಯು ಅನ್ನುವ ಶ್ಲೋಕದಿಂದ ಆರಂಭ ಮಾಡಿಕೊಂಡು ಇಲ್ಲಿಯವರೆಗೂ ಕೂಡ ಅಲ್ವಾ, ಅಲ್ಲಿಂದ ಮುಂದೆ ಶುರು ಮಾಡಿದ ಅವನು. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಎಂಬುದಾಗಿ 4ನೇ ಶ್ಲೋಕದಿಂದ ಪ್ರಾರಂಭ ಮಾಡಿಕೊಂಡು ಇಲ್ಲಿಯವರೆಗೂ ಕೂಡ ಜ್ಞಾನ ಮತ್ತು ವಿಜ್ಞಾನ ಎರಡನ್ನೂ ಕೂಡ ಹಿಂದೆ ಪ್ರತಿಜ್ಞೆಯನ್ನ ಮಾಡಿದ್ದ. ಆ ಎರಡನ್ನೂ ಕೂಡ ಇಲ್ಲಿಯವರೆಗೂ ತಿಳಿಸಿಕೊಟ್ಟಿದ್ದಾನೆ. ಭೂಮಿ ಇತ್ಯಾದಿ ಶ್ಲೋಕ ಚತುಷ್ಟಯೇನ, ಮುಂದಿನ 4 ಶ್ಲೋಕಗಳಿಂದ ತದ್ವಿಜ್ಞಾನಮೇವ ಸರ್ವಸ್ಯ ತದಧೀನತ್ವ ಪ್ರದರ್ಶನೇನ ಆಹಾ ರಸ ಇತ್ಯಾದಿನ. ಈಗ ಅವನ ವಿಷಯವಾಗಿ ಜ್ಞಾನವನ್ನ ತಿಳಿಸಿಕೊಟ್ಟು ಮುಂದೆ ಹಿಂದೆ ಪ್ರತಿಜ್ಞೆ ಮಾಡಿದ ವಿಜ್ಞಾನವನ್ನ ತಿಳಿಸಿಕೊಡುವ ಉದ್ದೇಶದಿಂದ ಭಗವಂತ ಏನು ಮಾಡಿದ? ರಸೋಹಮಪ್ಸು ಕೌಂತೆಯ ಇತ್ಯಾದಿಯಾಗಿ ಮುಂದಿನ 4 ಶ್ಲೋಕಗಳಿಂದ ವಿಜ್ಞಾನವನ್ನು ತಿಳಿಸಿಕೊಟ್ಟ. ತದಧೀನತ್ವ ಪ್ರದರ್ಶನೇನ ಆಹ ರಸ ಇತ್ಯಾದಿನ ಉಳಿದದ್ದೆಲ್ಲವೂ ಕೂಡ ನನ್ನ ಅಧೀನವಾಗಿದ್ದಾವೆ ಅಂತ ತಿಳಿಸುವುದಕ್ಕೋಸ್ಕರ ಆ ವಿಜ್ಞಾನವನ್ನೇ ಎಲ್ಲವೂ ಕೂಡ ಭಗವಂತನ ಅಧೀನವಾಗಿದೆ ಅಂತ ತಿಳಿಸುವುದರ ಮೂಲಕ ರಸೋಹಂ ಅಪ್ಸು ಕೌಂತೆಯ ಇತ್ಯಾದಿ ಮುಂದಿನ ಶ್ಲೋಕದಿಂದ ಅದನ್ನ ನಿರೂಪಣೆ ಮಾಡ್ತಾ ಇದ್ದಾನೆ. ಒಟ್ಟಾರೆಯಾಗಿ
4ನೇ ಶ್ಲೋಕದಿಂದ ಹಿಡಿದು 10ನೇ ಶ್ಲೋಕದವರೆಗೆ ಏನೇನು ನಿರೂಪಣೆ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ಅನ್ನೋದನ್ನ ಒಂದು ಉಪಸಂಹಾರದ ರೂಪದಲ್ಲಿ ರಾಯರು ವಿವೃತ್ತಿಯಲ್ಲಿ ಅದನ್ನ ಕೊಡ್ತಾ ಇದ್ದಾರೆ. ಇನ್ನು ಇದನ್ನು ಇನ್ನೂ ವಿವರಿಸ್ತಾ ಮುಂದಿನ ದೊಡ್ಡ ಪ್ಯಾರ ಇದೆಯಲ್ಲ, ಅದಿಷ್ಟು ಹಿಂದೆ ಹೇಳಿದ ವಿಚಾರಗಳನ್ನೇ ಇಲ್ಲಿ ಮತ್ತೆ ಅದನ್ನ ಹೇಳ್ತಾ ಇದ್ದಾರೆ. ನೀವು ಬಂದಿರ್ಲಿಲ್ವಲ್ಲ, ನಿಮಗೋಸ್ಕರ ಹೇಳ್ತಾ ಇದ್ದಾರೆ ರಾಯರು. ಹಾ, ಸಮಾಧಾನ ಇಲ್ಲ ಅಂತ. ಅತ್ರ ರಸಾದಿ ಶಬ್ದಾಹ ತದ್ಭೋಕ್ತೃತ್ವ ತನ್ನಿಯಂತೃತ್ವ ಹೇತುನ ಭಗವನ್ನಾಮಾನಿ. ಹೌದಾ, ಇದು ಒಂದು ಅರ್ಥವನ್ನು ಕೊಟ್ಟಿದ್ದೇವೆ, ಹೌದಾ ಇಲ್ಲೋ? ನಾನೇ ರಸನಾಗಿದ್ದೇನೆ ಅಂತ ಹೇಳ್ಕೊಂಡ ಕೃಷ್ಣ, ಹೌದಾ? ಯಾಕೆ? ಆ ರಸ ಭೋಕ್ತೃವಾದ್ದರಿಂದ. ಇನ್ನೊಂದು ಅರ್ಥವನ್ನು ಹೇಳಿದ್ವಿ, ನಾನೇ ರಸನಾಗಿದ್ದೇನೆ ಅಂತ ಹೇಳ್ಕೊಂಡ. ಯಾಕೆ? ರಸನಾಮಕತ್ವಾತ್ ರಸಃ. ಹೌದಾ ಇಲ್ಲ? ರಸನಾಮಕನಾಗಿದ್ದಾನೆ ಭಗವಂತ. ನಾಮಾನಿ ಸರ್ವಾಣಿ ಯಮಾವಿಶಂತಿ ತನ್ವೈ ವಿಷ್ಣುಂ ಪರಮಮುದಾಹರಂತಿ. ಎಲ್ಲ ನಾಮಗಳು ಭಗವಂತನ ನಾಮಗಳೇ. ಹಾಗಾಗಿ ರಸ ಅನ್ನುವ ಶಬ್ದವು ಕೂಡ ಭಗವಂತನನ್ನೇ ಹೇಳ್ತಾ ಇದೆ. ಆದ್ದರಿಂದ ಏನಾಯ್ತು? ರಸಾದಿ ಶಬ್ದಾಹ ತತ್ ಭೋಕ್ತೃತ್ವ ತನ್ನಿಯಂತೃತ್ವ ಹೇತುನ. ರಸಾದಿಗಳ ಭೋಕ್ತೃ ಆಗಿದ್ದಾನೆ ಮತ್ತು ರಸಾದಿಗಳ ನಿಯಂತ್ರ ಆಗಿದ್ದಾನೆ. ಆಯ್ತಾ? ಆದ್ದರಿಂದ ಅವುಗಳೆಲ್ಲ ಏನಾಯ್ತು? ಅವುಗಳೆಲ್ಲವೂ ಕೂಡ ಭಗವನ್ನಾಮಾನಿ, ಎಲ್ಲವೂ ಕೂಡ ಭಗವಂತನ ಹೆಸರುಗಳೇ ಆದವು. ತಥಾಹಿ, ಹೇಗೆ ಅಂತ ಬಿಡಿಸ್ತಾ ಇದ್ದಾನೆ ಇವಾಗ. ಅಪ್ಸು ಇತ್ಯಾದಿ ಸಪ್ತಮ್ಯ ಅಧಿಕರಣ ಸಪ್ತಮ್ಯ. ನೋಡ್ರಿ, ಈ ಅರ್ಥ ಹೇಗೆ ಸಿಕ್ತು ನಿಮಗೆ ಅಂತ ಹೇಳಿದ್ರೆ, ರಸೋಹಂ ಅಪ್ಸು ಕೌಂತೆಯ, ಅಪ್ಸು ಅಂತ ಹೇಳಿದ, ಅದು ಸಪ್ತಮಿ ಬಹುವಚನ ಅದು ಅಲ್ವಾ? ಹಾಗಾಗಿ ಅದು ಸಪ್ತಮಿ ವಿಭಕ್ತಿ ಯಾವ ಅರ್ಥದಲ್ಲಿ ಬಂದಿದೆ? ಅಧಿಕರಣೆ ಸಪ್ತಮಿ. ಅಧಿಕರಣ ಸಪ್ತಮಿ ವಿಭಕ್ತಿ 2 ಅರ್ಥದಲ್ಲಿ ಬರುತ್ತೆ. ಯಾವ ಅರ್ಥ? ವಿಷಯ ಎಂಬ ಅರ್ಥದಲ್ಲಿಯೂ ಸಪ್ತಮಿ ಬರುತ್ತೆ, ವಿಷಯೇ ಸಪ್ತಮಿ. ಅಧಿಕರಣೆ ಸಪ್ತಮಿ, ಅಧಿಕರಣ ಅನ್ನುವ ಅರ್ಥದಲ್ಲಿಯೂ ಕೂಡ ಸಪ್ತಮಿ ವಿಭಕ್ತಿಯನ್ನು ಪ್ರಯೋಗ ಮಾಡಿ. ಪ್ರಕೃತದಲ್ಲಿ ಅಪ್ಸು ಎಂಬಲ್ಲಿ ಸಪ್ತಮಿ ವಿಭಕ್ತಿ ಯಾವ ಅರ್ಥದಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಅಧಿಕರಣ ಅನ್ನುವ ಅರ್ಥದಲ್ಲಿ ಬಂದಿದೆ. ಅಹಂ ರಸಃ ಅಂದ್ರೇನು? ರಸಕ್ಕೆ ನಾನು ಅಧಿಕರಣನಾಗಿದ್ದೇನೆ ಅಂತ ಅರ್ಥ ಅಲ್ವಾ? ಈಗ ಭೂಮಿ ಅಧಿಕರಣ, ನಮಗೆ ಅಧಿಕರಣ. ಆಧಾರೋ ಅಧಿಕರಣಂ. ಯಾಕೆ ಅದನ್ನ ಅಧಿಕರಣ ಅಂತ ಕರೀತಾರೆ? ನಮಗದು ಆಧಾರ ಆಗಿದೆ ಭೂಮಿ. ಹಾಗೆ ಅಲ್ಲಿ ಅಪ್ಸು ಅನ್ನುವ ಸಪ್ತಮಿ ವಿಭಕ್ತಿ ಅಧಿಕರಣ ಅನ್ನುವ ಅರ್ಥದಲ್ಲಿ ಬಂದಿದೆ. ಆದ್ದರಿಂದ ಯಾವುದಕ್ಕೆ, ಯಾರಿಗೆ ಅಧಿಕರಣ, ಯಾವುದಕ್ಕೆ ಅಧಿಕರಣ ಅಂತ ಹೇಳಿದ್ರೆ, ಭಗವಂತ ಹೇಳಿಕೊಳ್ತಾ ಇದ್ದಾನೆ, ಅಪ್ಸು, ನಾನು ನೀರಿಗೆ ಅಧಿಕರಣನಾಗಿದ್ದೇನೆ, ಆದ್ದರಿಂದ ನಾನೇ ನೀರಾಗಿದ್ದೇನೆ ಅಂತ ಹೇಳಿ. ಆಯ್ತಾ? ಆದ್ರಿಂದ ಅಪ್ಸು ಇತ್ಯಾದಿ ಸಪ್ತಮ್ಯ ಅಧಿಕರಣ ಸಪ್ತಮ್ಯ. ಅಲ್ಲಿ ಸಪ್ತಮಿ ವಿಭಕ್ತಿ ಯಾಕೆ ಅಲ್ಲಿ ಬಹುವಚನ ಕೊಟ್ಟರು? ಬೇಕಾದ ಕಡೆ ಎಲ್ಲಾ ಕಡೆಯೂ ಕೂಡ ಬಂತಲ್ಲ. ಅಪ್ಸು, ರಸೋಹಂ ಅಪ್ಸು ಕೌಂತೆಯ, ಅಲ್ಲಿಂದ ಪ್ರಾರಂಭ ಮಾಡ್ಕೊಂಡ್ವಲ್ಲ ನಾವು. ಎಲ್ಲ ಯಾವ್ದಾವ್ದು ಸಪ್ತಮಿ ವಿಭಕ್ತಿ ಇದೆಯೋ ಅಲ್ಲಿ ಎಲ್ಲಾ ಕಡೆಯೂ ಕೂಡ ಹಾಗೆ. ಆಯ್ತಾ? ಅದರಿಂದ ಅಲ್ಲಿ ಸಪ್ತಮ್ಯ ಅಂತ ಬಹುವಚನವನ್ನ ಕೊಟ್ರು. ಅಲ್ಲ ಅಲ್ಲ, ಅದೇ ಅವುಗಳು ಅನೇಕ ಇದ್ದಾವಾದ್ರಿಂದ ಎಲ್ಲದರಲ್ಲಿಯೂ ಕೂಡ ಅಂತ ಅರ್ಥ. ಎಲ್ಲೆಲ್ಲಿ ಸಪ್ತಮಿ ವಿಭಕ್ತಿ ಬಂದಿದೆಯೋ ಅಲ್ಲೆಲ್ಲವೂ ಕೂಡ ಅಧಿಕರಣಾರ್ಥದಲ್ಲಿಯೇ ಸಪ್ತಮಿ ವಿಭಕ್ತಿ ಬಂದದ್ದು. ಅಂದ್ರೆ ಎಲ್ಲದಕ್ಕೂ ಕೂಡ ನಾನು ಅಧಿಕರಣನಾಗಿದ್ದೇನೆ. ಅಧಿಕರಣನಾಗಿದ್ದೇನೆ ಅಂತ ಹೇಳಿದ್ರೆ ಆಧಾರಭೂತನಾಗಿದ್ದೇನೆ. ಆದ್ದರಿಂದ ನಾನೇ ರಸ, ನಾನೇ ಗಂಧ ಅಂತೆಲ್ಲ ಭಗವಂತ ಹೇಳ್ಕೊಂಡು ಬಂದ. ಹಾಗಾಗಿ ಅದ್ಯಾವುದು ಕೂಡ ತಪ್ಪಿಲ್ಲ ಅಂತ ಅರ್ಥ ಅದಕ್ಕೆ. ಆಯ್ತಾ? ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟಧ. ಆಯ್ತಾ? ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವಃ ಸರ್ವವೇದೇಶು. ಹೇ ನೋಡಿ, ಅಲ್ಲೂ ಸಪ್ತಮಿ ವಿಭಕ್ತಿ ಇದೆ. ಎಲ್ಲೆಲ್ಲಿ ಸಪ್ತಮಿ ವಿಭಕ್ತಿ ಬಂದಿದೆಯೋ ಅಲ್ಲೆಲ್ಲಾ ಕಡೆಯೂ ಕೂಡ ಸಪ್ತಮಿ ವಿಭಕ್ತಿ ಅಧಿಕರಣ ಅನ್ನುವ ಅರ್ಥದಲ್ಲೇ ಬಂದಿದೆ. ಸರಿನಾ? ಇಷ್ಟ ಅರ್ಥ ಅದಕ್ಕೆ. ಅಪ್ಸು ಸ್ಥಿತ್ವ ರಸಂ ಆದದಾಮಿ, ರಸದಲ್ಲಿ ಇದ್ದುಕೊಂಡು, ಅಪ್ಸು ನೀರಿನಲ್ಲಿ ಇದ್ದುಕೊಂಡು, ರಸಂ ಆದದಾಮಿ ನೀರಿನಲ್ಲಿ ಮಾಧುರ್ಯ ಬರುವಂತೆ ಮಾಡುತ್ತೇನೆ. ಹೌದಾ? ನಮಗೆ ಅನ್ನಿಸ್ಬೋದು ಮಾಧುರ್ಯ ಬಿಟ್ಟು ನೀರಿಲ್ಲ ಅಂತ. ಮಾಧುರ್ಯ ಬಿಟ್ಟಿರ್ಲಿಕ್ಕೂ ಬಿಟ್ಟಿರುವಂತೆ ಮಾಡ್ಲಿಕ್ಕೂ ಸಾಮರ್ಥ್ಯ ಇದೆ ಅವನಿಗೆ. ಆದರೆ ಆ ನೀರಿನಲ್ಲಿ ಮಾಧುರ್ಯ ಬರುವಂತೆ ಮಾಡಿದ್ದು ಅದು ನಾನೇ. ತಂ ಪ್ರೇರಯಾಮಿ ಚ
ಆ ನೀರನ್ನು ನಾನು ಪ್ರೇರಣೆಯನ್ನು ಕೂಡ ಮಾಡುತ್ತೇನೆ. ಇತಿ ರಸನಾಮ ಅಹಮಸ್ಮಿ, ರಸೋಹಮಸ್ಮಿ ಅಂತ ಹೇಳಿದ್ದೀನಿ, ಸ್ವಲ್ಪ ಬಿಡಿಸುದು. ಬೇರೆ ಬೇರೆ ಶ್ಲೋಕಗಳೆಲ್ಲ ಹೇಳಿದ್ರು, ಒಟ್ಟು ಮಾಡಿ ಕೊಡ್ತಾ ಇದ್ದಾರೆ. ರಸ ಅಂತ ಅವನನ್ನ ಯಾಕೆ ಕರೆದದ್ದು? ಅನೇಕ ಕಾರಣಗಳಿಂದ ನಾವು ನೀರಿನಲ್ಲಿದ್ದುಕೊಂಡು ರಸಕ್ಕೆ ರಸವನ್ನ ನಾನು ತಂದು ಕೊಡುತ್ತೇನೆ. ಆ ರಸ ಶಬ್ದಕ್ಕೆ ಮಾಧುರ್ಯ ಅಂತ ಅರ್ಥ. ನೀರಿನಲ್ಲಿದ್ದುಕೊಂಡು ನೀರಿಗೆ ಮಾಧುರ್ಯವನ್ನು ತಂದು ಕೊಡೋದು ನಾನೇ, ಆಯ್ತಾ? ಆ ನೀರನ್ನ ಪ್ರೇರಣೆ ಮಾಡುವವನು ನಾನೇ. ಆದ್ದರಿಂದ ನಾನು ರಸನಾಮ, ಆದ್ರಿಂದ ನಾನು ಅದನ್ನ ರಸ ಎಂಬುದನ್ನ ಕರಿತಾ ಇದ್ದೇನೆ ಅಂತ ಇಷ್ಟಂಶ ಹೇಳಿದ್ರು. ಆಯ್ತಾ? ರಸನಾಮ. ಹಾಗೆ ಶಶಿ ಸೂರ್ಯಯೋ ಸ್ಥಿತ್ವ ಸ್ವಯಂ ಪ್ರಭಾ ಸಮಾನತ್ವಾತ್, ಪ್ರಭಾ ಸಮಾನತ್ವಾತ್ ಪ್ರಭಾಹಮಸ್ಮಿ. ಇನ್ನು ಹಾಗೆ ಶಶಿ ಮತ್ತು ಸೂರ್ಯ ಚಂದ್ರರಲ್ಲಿ ಇದ್ದುಕೊಂಡು ಸ್ವಯಂ ಪ್ರಭಾ ಸಮಾನತ್ವಾತ್, ನಾನೇ ಅಪ್ಪ ಅಲ್ಲಿ ಪ್ರಭೆಯನ್ನು ತಂದು ಕೊಡುವವ, ನಾನೇ ಪ್ರಕಾಶಿಸುವವ, ಆದ್ರಿಂದ ನಾನು ಪ್ರಭಾ ಅಹಮಸ್ಮಿ ಹೇಳಿಕೊಂಡಿದ್ದೇನೆ. ಹಾಗೆ ಸರ್ವ ವೇದೇಶು ಸ್ಥಿತ್ವ ಸ್ವಾತ್ಮಾನಂ ಪ್ರಣವತಿ. ನೋಡ್ರಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಗಮನಿಸ್ಬೇಕು. ಎಲ್ಲವೂ ಕೂಡ ಸಪ್ತಮ್ಯರ್ಥದಲ್ಲಿದೆ, ಅಧಿಕರಣಾರ್ಥದಲ್ಲಿ. ಆದ್ರಿಂದ ಅವುಗಳಲ್ಲಿ ನಾನಿದ್ದುಕೊಂಡು ಏನ್ ಮಾಡುತ್ತೇನೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಸರ್ವ ವೇದೇಶು ಸ್ಥಿತ್ವ ಸ್ವಾತ್ಮಾನಂ, ಸರ್ವ ವೇದೇಶು ಸ್ಥಿತ್ವ ಸರ್ವ ದೇವೇಶು ಸ್ಥಿತ್ವ ಸ್ವಾತ್ಮಾನಂ ಪ್ರಣವತಿ. ಎಲ್ಲ ದೇವತೆಗಳಲ್ಲಿಯೂ ಕೂಡ ಇದ್ದು ನನ್ನನ್ನ ನಾನೇ ಸ್ತೋತ್ರ ಮಾಡಿಕೊಳ್ಳುತ್ತೆ. ಅಂದ್ರೆ ಎಲ್ಲರೂ ಕೂಡ ಭಗವಂತ ಹರಿಯಧೀನ ಅಂತ ಅರ್ಥ ಅದಕ್ಕೆ, ಆಯ್ತಾ? ಪ್ರಣವತಿ ಸ್ಥಾವಕಂ ಪ್ರೇರಯತಿ, ಅಂದ್ರೆ ಅವರನ್ನ ಪ್ರೇರಣೆ ಮಾಡುವ ವಿಷಯದಲ್ಲಿ. ಇತಿ ಪ್ರಣವನಾಮಾಸ್ಮಿ, ಆದ್ದರಿಂದ ನಾನು ಪ್ರಣವ ಅನ್ನುವ ಹೆಸರಿನಿಂದ ಕರೆಸಿಕೊಳ್ತಾ ಇದ್ದೇನೆ. ಖೇ ನಾಮ ಆಕಾಶೇ ಸ್ಥಿತ್ವ ಶಬ್ದಂ ಪ್ರೇರಯತಿ ಇತಿ ಶಬ್ದನಾಮಾಸ್ಮಿ. ಶಬ್ದವು ಆಕಾಶದ ಗುಣ, ಆ ಶಬ್ದವನ್ನು ನಾನು ಪ್ರೇರಣೆ ಮಾಡುತ್ತೇನೆ. ಪ್ರಣೋತಿ ಸ್ಥಾವಕಂ ಪ್ರೇರಯತಿ, ಪ್ರೇರಯತಿ ಇತ್ಯರ್ಥ. ಸ್ಥಾವಕಂ ಅಂದ್ರೆ ಆಚಾರ್ಯ? ಅದನ್ನೇ ಹೇಳ್ತಾ ಇದ್ದೇನೆ ಇವಾಗ. ಅಂದ್ರೆ ಸ್ಥಾವಕಂ ನಾಮ ಏ ಸ್ತವನಂ ಕುರುವಂತಿ, ಯಾರು ಸ್ತೋತ್ರವನ್ನು ಮಾಡುತ್ತಾರೆಯೋ, ಪ್ರಣವತಿ ನಾಮ ಸ್ಥಾವಕಂ, ಅವರನ್ನು ಪ್ರೇರಣೆ ಮಾಡುವವ, ಆದ್ದರಿಂದ ನಾನು ಪ್ರಣವ. ಖೇ ಸ್ಥಿತ್ವ ಶಬ್ದಂ ಪ್ರೇರಯತಿ ಅತಃ ಶಬ್ದನಾಮಾಸ್ಮಿ. ಇನ್ನು ಗಂಧೋಹಂ ಅಂತ ಹೇಳಿಕೊಂಡ. ಯಾಕೆ ಅವನು ಗಂಧ? ಸ್ವಯಂ ಪುಣ್ಯ ಪುಣ್ಯಗಂಧ ಸನ್ ಪೃಥಿವ್ಯಾಂ ಸ್ಥಿತ್ವ ಸುರಭಿತಯ ಗಂಧಂ ಪ್ರೇರಯತಿ ಇತಿ ಗಂಧನಾಮ. ಅವನಿಗೆ ಗಂಧ ಅಂತ ಯಾಕೆ ಹೆಸರು? ಪೃಥಿವಿಯಲ್ಲಿ ತಾನಿದ್ದುಕೊಂಡು ಸುರಭಿ ಮತ್ತು ಅಸುರಭಿ ಗಂಧಗಳನ್ನು ಪ್ರೇರಣೆ ಮಾಡುತ್ತಾನೆ. ಕೆಟ್ಟ ಪದಾರ್ಥಗಳಲ್ಲಿ ಅಸುರಭಿ ಗಂಧವನ್ನ, ಇದೊಂದು ಹಣ್ಣು ಕೊಳೆತು ಹೋಗಿರುತ್ತೆ ಅಲ್ಲ, ಹಾಗೆ ಬಿಟ್ಟರೆ ದುರ್ವಾಸನೆ ದುರ್ಗಂಧ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದರಲ್ಲಿ ದುರ್ಗಂಧ ಹೇಗೆ ಬಂತು? ಒಳ್ಳೆ ಪರಿಮಳ, ಹೂವಿನಲ್ಲಿ ಪರಿಮಳ ಇದೆ, ಒಳ್ಳೆಯ ಸುಗಂಧ ಇದೆ, ಆ ಪದಾರ್ಥದಲ್ಲಿ ಸುಗಂಧ ಹೇಗೆ ಬಂತು? ಎಲ್ಲದಕ್ಕೂ ಕೂಡ ಕಾರಣ ಇದೇನೆ. ಸರಿ, ಆಯ್ತಾ? ಆದ್ರಿಂದ ಭೂತೇಶು, ಹೌದೇನಾ? ಆಯ್ತಾ? ಹೋಗ ಆಯ್ತಾ? ಶಬ್ದನಾಮಾಸ್ಮಿ ಸ್ವಯಂ ಪುಣ್ಯ ನಾಮ ಪುಣ್ಯಗಂಧ ಸನ್ ಪೃಥಿವ್ಯಾಂ ಸ್ಥಿತ್ವ ಸುರಭಿ ಅಸುರಭಿತಯ ಗಂಧಂ ಪ್ರೇರಯತಿ ಇತಿ ಗಂಧನಾಮ. ಗಂಧವನ್ನ ಪೃಥಿವಿಯ ಒಳಗಿದ್ದುಕೊಂಡು ಗಂಧವನ್ನ ಪ್ರೇರಣೆ ಮಾಡುತ್ತಾನಾದ್ರಿಂದ ಅವನಿಗೆ ಗಂಧ ಅಂತ ಹೆಸರು. ವಿಭಾವಸೌ ಅಗ್ನೌ ಸ್ಥಿತ್ವ, ವಿಭಾವಸೌ ನಾಮ ಅಗ್ನಿ, ವಿಭಾವಸೌ ಅಗ್ನೌ ಸ್ಥಿತ್ವ ತೇಜ ಪ್ರೇರಕತ್ವಾತ್ ತೇಜೋ ನಾಮ. ತೇಜಸ್ಸಿನ ಒಳಗಿದ್ದುಕೊಂಡು ತೇಜಸ್ಸನ್ನ ಪ್ರೇರಣೆ ಮಾಡುವವನಾದ್ರಿಂದ ಅವನಿಗೆ ತೇಜಸ್ ಅಂತ ಹೆಸರು. ಭೂತೇಶು ಜೀವನ ದತ್ವಾತ್ ಜೀವನಾಮ, ಜೀವನ ನಾಮ, ಅವನಿಗೆ ಜೀವನ ಅಂತಲೂ ಹೆಸರು. ಯಾಕೆ? ಭೂತೇಶು ಸರ್ವಭೂತೇಶು, ಎಲ್ಲ ಪ್ರಾಣಿಗಳಲ್ಲೂ, ಕ್ರಿಮಿಕೀಟಗಳಿರ್ಬೋದು, ಪಶು ಪಕ್ಷಿಗಳಿರ್ಬೋದು, ಮಾನವರಿರ್ಬೋದು, ಯಾರೇ ಇರ್ಬೋದು, ಎಲ್ಲರ ಒಳಗೂ ಕೂಡ ಇದ್ದು ಅವರೆಲ್ಲರಿಗೂ ಜೀವನದತ್ವ, ಜೀವನವನ್ನು ಕೊಡುತ್ತಾನೆ. ಆದ್ದರಿಂದ ಅವನಿಗೆ ಜೀವನ ಅಂತಲೇ ಹೆಸರು. ತಪಸ್ವಿಷು ಸ್ಥಿತ್ವ ತಪಃ ಕುರುತೆ ತಪ ಪ್ರೇರಯತಿ. ತಪಸ್ವಿಗಳಲ್ಲಿ ಇದ್ದು ತಪಸ್ಸನ್ನ ಮಾಡ್ತಾನೆ. ತಪಸ್ಸನ್ನ ಮಾಡ್ತಾನೆ ಏನರ್ಥ? ಅವರ ತಪಸ್ಸನ್ನ ಮಾಡ್ಲಿಕ್ಕೆ ಪ್ರೇರಣೆಯನ್ನ ಮಾಡ್ತಾನೆ. ಆದ್ದರಿಂದ ಅವನಿಗೆ ತಪೋನಾಮ. ಬೀಜ ಪ್ರೇರಕತ್ವಾದ ಬೀಜನಾಮ. ಎಲ್ಲದರ ಇಲ್ಲಿ ಬೀಜ ಶಬ್ದಕ್ಕೆ ಏನ್ ಅರ್ಥ ಮಾಡಿದ್ವಿ? ಅಭಿವ್ಯಕ್ತಿ ಅಂತ ಅರ್ಥ.
ಎಲ್ಲದರ ಅಭಿವ್ಯಕ್ತಿಗೆ ಅವನೇ ಕಾರಣನಾಗಿದ್ದಾನೆ. ಆದ್ದರಿಂದ ಅವನಿಗೆ ಬೀಜ ಅಂತಲೂ ಹೆಸರು. ಬುದ್ಧಿಮತಾಂ ಸಪ್ತಮ್ಯರ್ಥೆ ಷಷ್ಠಿ ಅಲ್ವಾ? ಬುದ್ಧಿಮತಾಂ ಅಂತ ಇದೆ, ಷಷ್ಠಿ ವಿಭಕ್ತಿ ಇದೆ. ಅಲ್ಲಿ ಸಪ್ತಮ್ಯರ್ಥದಲ್ಲಿ ಷಷ್ಠಿ ವಿಭಕ್ತಿಯನ್ನು ಹೇಳಬೇಕು. ಹಾಗಾದ್ರೆ ಏನರ್ಥ? ತೇಜಸ್ವಿಷುಸ್ತ ಬುದ್ಧಿಮತ್ಸು ಸ್ಥಿತ್ವ ಬೋಧೃತ್ವಾತ್. ಯಾರ್ಯಾರು ಜ್ಞಾನಿಗಳಿದ್ದಾರೆಯೋ ಆ ಎಲ್ಲ ಜ್ಞಾನಿಗಳಲ್ಲಿ ನಾನಿದ್ದುಕೊಂಡು ಬೋಧೃತ್ವಾತ್ ನಾಮ ಬುದ್ಧಿ ಪ್ರೇರಕತ್ವಾತ್, ಆ ಜ್ಞಾನಿಗಳ ಒಳಗಿದ್ದು ಅವರ ಜ್ಞಾನಕ್ಕೆ ಪ್ರೇರಕ ನಾನೇ. ಹೌದಾ ಇಲ್ಲೋ? ಇಲ್ಲದೆ ಹೋದ್ರೆ ನಮಗೇನ್ ಜ್ಞಾನ ಬರುತ್ತೆ? ಏನ್ ಹೇಳಲಿಕ್ಕೆ ಸಾಧ್ಯ? ಏನ್ ಕೇಳಲಿಕ್ಕೆ ಸಾಧ್ಯ? ನಮ್ಮ ಒಳಗಡೆ ನಿಂತು ಜ್ಞಾನಿಗಳಲ್ಲಿ ನಿಂತು ಅವರ ಜ್ಞಾನಕ್ಕೆ ಇವನೇ ಪ್ರೇರಕನಾಗಿದ್ದಾನೆ, ಅವರ ಬುದ್ಧಿಗೆ ಇವನೇ ಪ್ರೇರಕನಾಗಿದ್ದಾನೆ. ಆದ್ದರಿಂದ ಬುದ್ಧಿನಾಮ. ಕೊನೆಗೆ ತೇಜಶ್ಚ ಅಂತ ಹೇಳಿ, ತೇಜಸ್ವಿಷು ಸ್ಥಿತ್ವ ತೇಜ ಪ್ರೇರಯತಿ. ತೇಜಸ್ವಿಗಳಲ್ಲಿದ್ದು ತೇಜಸ್ಸನ್ನ ನಾನು ಪ್ರೇರಣೆಯನ್ನ ಮಾಡುತ್ತೇನೆ. ಆದ್ದರಿಂದ ತೇಜೋನಾಮ. ಹೀಗೆ ಅಬಾದಿ ಸರ್ವ ವಸ್ತೂನಾಂ ರಸಗಂಧ ಪ್ರಭಾದಿ ಧರ್ಮಾನ್ ವ್ಯವಸ್ಥೆಯ ದದಾತಿ ಇತಿ ರಸಾದಿ ನಾಮ ಅಹಂ ನಾಮ ಹರಿರಿತ್ಯರ್ಥ. ಎಷ್ಟು ಸೂಕ್ತ! ರಸೋಹಂ ಅಪ್ಸಕೊಂಡು ಎಲ್ಲವೂ ಕೂಡ ನಾನೇ ಆಗಿದ್ದೇನೆ. ರಸವೂ ನಾನೇ ಆಗಿದ್ದೇನೆ, ಗಂಧವೂ ನಾನೇ ಆಗಿದ್ದೇನೆ, ಪ್ರಭೆಯೂ ನಾನೇ ಆಗಿದ್ದೇನೆ, ತೇಜಸ್ಸು ನಾನೇ ಆಗಿದ್ದೇನೆ, ತಪಸ್ಸು ನಾನೇ ಆಗಿದ್ದೇನೆ. ಎಷ್ಟು ಸ್ವಾರ್ಥ! ಎಲ್ಲ ಕಡೆ ನಾನು 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 ಅಂತ ಹೇಳ್ಕೊಳ್ತಾ ಇದ್ದಾನೆ ಕೃಷ್ಣ. ಮಹಾಸ್ವಾರ್ಥಿಯವ ಅಂತ ನಮಗನ್ಸುತ್ತೆ. ಇಷ್ಟನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಷ್ಟು ಹೇಳ್ಕೊಳ್ಳಿಕ್ಕೆ ಎಷ್ಟು ತಾಕತ್ತಿದೆ ಕೃಷ್ಣನಿಗೆ, ಎಷ್ಟು ಅವನಿಗೆ ಅರ್ಹತೆ ಇದೆ. ಅರ್ಹತೆ ಇದ್ದದ್ರಿಂದ ಹೇಳ್ಕೊಂಡ್ರೆ ಅದೇನು ದೋಷ ಆಗುದಿಲ್ಲ. ಇಷ್ಟು ಅವನ ಪ್ರತಿಯೊಂದರ ಒಳಗೂ ಕೂಡ ಅವನ ಇನ್ವಾಲ್ವ್ಮೆಂಟ್ ಇದೆ. ಆದ್ದರಿಂದ ಕೃಷ್ಣ ಎಲ್ಲವೂ ಕೂಡ ನಾನೇ ಆಗಿದ್ದೇನೆ ಅಂತ ಹೇಳ್ಕೊಂಡಿದ್ದಾನೆ ಅಂತ ಇಷ್ಟು ಅಭಿಪ್ರಾಯದಲ್ಲಿ ಮೂಲದಲ್ಲಿ ಒಂದೇ ಒಂದು ಪ್ರಶ್ನೆ ಮಾಡ್ಕೊಂಡಿದ್ದು ನಾವು. ಧರ್ಮಿಯನ್ನ ಹೇಳದೆ ಧರ್ಮವನ್ನ ಯಾಕೆ ಕೃಷ್ಣ ಉಲ್ಲೇಖ ಮಾಡಿದ ಅಂತ. ಅಪ್ಪ ನಾನಾಗಿದ್ದೇನೆ, ತೇಜಸ್ ನಾನಾಗಿದ್ದೇನೆ, ಆಕಾಶ ನಾನಾಗಿದ್ದೇನೆ ಹೇಳ್ಕೊಳ್ಬೋದಿತ್ತು. ಆದರೆ ಹಾಗೆ ಹೇಳದೇನೆ ರಸ ಗಂಧ ರೂಪ ಸ್ಪರ್ಶ ಶಬ್ದ ಇವುಗಳೆಲ್ಲ ನಾನಾಗಿದ್ದೇನೆ ಅಂತ ಧರ್ಮಿಗಳನ್ನ ಉಲ್ಲೇಖ ಮಾಡ್ಲಿಕ್ಕೆ ಏನು ಕಾರಣ ಅಂದ್ರೆ, ಧರ್ಮಿಯನ್ನ ಪ್ರತೀಕವಾಗಿಟ್ಟುಕೊಂಡು ಧ್ಯಾನ ಮಾಡೋದಕ್ಕಿಂತ ಧರ್ಮವನ್ನ ಪ್ರತೀಕವಾಗಿಟ್ಟುಕೊಂಡು ಧ್ಯಾನ ಮಾಡೋದು ಬಹಳ ಉಚಿತ, ಬಹಳ ವಿಶೇಷ. ಆದ್ದರಿಂದ ಧರ್ಮವನ್ನ ಕೃಷ್ಣ ಉಲ್ಲೇಖ ಮಾಡಿದ್ದಾನೆ. ಎಷ್ಟು ಧರ್ಮದಲ್ಲಿ ಭಗವಂತನ ಕೆಲಸ ಇದೆ ಅನ್ನೋದನ್ನ ಪೂರ್ತಿ ಬಿಡಿಸ್ತಾ ಹೋದ್ರು ರಾಯರು. ಹಾಗಾಗಿ ಇಡೀ 10ನೇ ಶ್ಲೋಕದ ವಿವೃತಿಯನ್ನ ಬಹಳ ಚೆನ್ನಾಗಿ 4-5 ಸತಿನಾದ್ರೂ ಇದನ್ನ ಅಧ್ಯಯನ ಮಾಡಬೇಕು. ಆಗ ಹಿಂದಿನ ಒಂದು 6 ಶ್ಲೋಕಗಳು ನಮ್ಮ ಬುದ್ಧಿಗೆ ಬರ್ತವೆ. ಸರಿನಾ? ಹರಿ ಇತ್ಯರ್ಥ. ಏನಾದ್ರು ಪ್ರಶ್ನೆ ಇದೆಯಾ? ಹೌದು, ಎಲ್ಲ ಪ್ರತಿಯೊಂದಕ್ಕೂ ಕೂಡ ಅಷ್ಟೇ. ಆದರೆ ಕೆಲವೊಂದಕ್ಕೆ ಅದನ್ನೆಲ್ಲ ಸಮನ್ವಯ ಮಾಡ್ತಾರೆ. ಈಗ ದುರ್ಗುಣಗಳಲ್ಲಿ 1-2 ತಗೊಳ್ಳೋಣ. ದುಃಖಿ ಅದು ದುರ್ಗುಣ, ಹೌದಾ? ಸುಖ ಅದು ಒಳ್ಳೆಯ ಗುಣ, ದುಃಖ ಅದು ದುರ್ಗುಣ. ದುಃಖಕ್ಕೆ ಒಡೆಯ ಹೌದು ದುಃಖಿ ಶಬ್ದ ವಾಚ್ಯತ್ವ ಭಗವಂತನಲ್ಲಿ ಉಂಟಾ ಇಲ್ಲ? ದುಃಖಿ ಶಬ್ದಕ್ಕೆ ಅರ್ಥ ಏನು ಅಲ್ವಾ? ಧನಿ ಏನರ್ಥ? ಧನವುಳ್ಳವನು ಅಂತ ತಾನೆ. ಹಾಗೆ ಧನಿ ಅಂದ್ರೆ ಧನವುಳ್ಳವ, ದುಃಖಿ ಅಂದ್ರೆ ದುಃಖವುಳ್ಳವ. ದುಃಖಿ ಶಬ್ದ ವಾಚ್ಯತ್ವ ನಮ್ಮಲ್ಲಿ ಕೂಡುತ್ತೆ. ಭಗವಂತನಲ್ಲಿ ಹೇಳಬೇಕಾದ್ರೆ ದುಃಖಿ ಅಂದ್ರೆ ದುಃಖವುಳ್ಳವ ಅಂತ ಅಲ್ಲೂ ಅರ್ಥ ಮಾಡ್ತೀರಿ. ದುಃಖ ದುರ್ಗುಣ, ಅದು ದುರ್ಗುಣ ಭಗವಂತನಲ್ಲಿ ಹೇಗೆ ಬರ್ಲಿಕ್ಕೆ ಸಾಧ್ಯ? ಅದಕ್ಕೆ ಅಲ್ಲಿ ಅರ್ಥ ಮಾಡುವಾಗ ದುಃಖಿ ಅಂದ್ರೆ ನಾವೆಲ್ಲ ದುಃಖವತ್ವಾತ್ ದುಃಖಿ ಜೀವ, ದುಃಖ ಸ್ವಾಮಿತ್ವಾದ ದುಃಖಿ ಪರಮಾತ್ಮ. ಇಷ್ಟೇ ಬೇಕು. ಎಲ್ಲ ದುರ್ಗುಣಗಳನ್ನು ಕೂಡ ಭಗವಂತನಲ್ಲಿ ಕೂಡಿಸ್ಬೇಕು, ವಿರುದ್ಧಾರ್ಥದಲ್ಲಿ ಕೂಡಿಸ್ಬೇಕು. ದುಃಖ ಸ್ವಾಮಿತ್ವಂ ತಸ್ಯ ಅಸ್ತಿ ಇತಿ ದುಃಖಿ ಸೋಪಿ ದುಃಖಿ. ಕೊಡೋ ಶಕ್ತಿ ಇದೆ. ಏನು ಕೊಡೋ ಶಕ್ತಿ ಇದೆ ಅಲ್ಲ, ಎಲ್ಲದಕ್ಕೂ ದುಃಖವನ್ನ ಕೊಡ್ಲೂಬಹುದು, ದುಃಖವನ್ನ ಪರಿಹಾರ ಮಾಡಬಹುದು. ಸಂಪೂರ್ಣ ಶಕ್ತಿ ಅವನಿಗಿದೆ, ಸಂಪೂರ್ಣ ಸ್ವಾತಂತ್ರ್ಯ ಅವನಿಗೆ. ದುಃಖವನ್ನ ಕೊಡುವ ವಿಷಯದಲ್ಲಿ, ದುಃಖವನ್ನ ಪರಿಹಾರ ಮಾಡುವ ವಿಷಯದಲ್ಲಿ ಅವ ಸರ್ವಸ್ವಾಮಿ ಆಗಿದ್ದಾನೆ. ಆದ್ದರಿಂದ ಅವನು ದುಃಖಿ. ನಾವು ದುಃಖವನ್ನು ಅನುಭವಿಸುವವರಾದ್ದರಿಂದ ನಾವು ದುಃಖಿ. ನಾವೆಲ್ಲರೂ ದುಃಖ ಉಳ್ಳವರಾದ್ದರಿಂದ ದುಃಖಿಗಳು. ಅವ ದುಃಖ ಸ್ವಾಮಿ ಆದ್ದರಿಂದ ಅವ ದುಃಖಿ. ಹಾಗೆ ಬದ್ಧ ಅಂದ್ರೇನು? ಬಂಧನಕ್ಕೊಳಗಾದವ. ನಿತ್ಯ ಮುಕ್ತನಾಗಿದ್ದಾನೆ ನಾರಾಯಣ, ಅವನು ಬಂಧನಕ್ಕೊಳಗಾಗೋದು ಹೇಗೆ? ಹಾಗಾದ್ರೆ ಬದ್ಧ ಅನ್ನುವ ಆ ಶಬ್ದವನ್ನ ಹ್ಯಾಕ್ ಕೂಡಿಸ್ತೀರಿ? ಬಂಧನ ಅದನ್ನು ದುರ್ಗುಣ. ನಾವೆಲ್ಲ ಬಂಧಿತರು, ನಾವೆಲ್ಲ ಬದ್ಧರು, ಅವನೂ ಬದ್ಧನೇ.
ಯಾಕೆ? ನಾವೆಲ್ಲ ಬಂಧನವತ್ವಾತ್ ಬದ್ಧಾಹ, ಬಂಧನಸ್ಯ ಸ್ವಾಮಿತ್ವಾತ್ ಸಹ ಬದ್ಧ. ಅವನು ನಮಗೆ ಬಂಧನವನ್ನು ಉಂಟು ಮಾಡ್ತಾನಾದ್ದರಿಂದ ಅವ ಬದ್ಧ, ನಾವು ಬಂಧನ ಉಳ್ಳವರಾದ್ದರಿಂದ ನಾವು ಬದ್ಧರು. ಇಷ್ಟು ವ್ಯತ್ಯಾಸ ಇದೆ. ಹೀಗೆ ಎಲ್ಲ ಶಬ್ದಗಳನ್ನು ಕೂಡ ಭಗವಂತನಲ್ಲಿ ಸಮನ್ವಯ ಮಾಡಬೇಕು. ಅವನಲ್ಲಿ ದುರ್ಗುಣವೂ ಇರುತ್ತೆ, ದುರ್ಗುಣವೂ ಇರುತ್ತೆ ಅಂದ್ರೆ ಸ್ವಾಮಿತ್ವಾತ್ ಅವನಲ್ಲಿ ದುರ್ಗುಣತ್ವವನ್ನು ನಾವು ಹೇಳಬೇಕಷ್ಟೆ. ಆನಂದಕ್ಕೂ ಹಾಗೆ, ಅವನು ಆನಂದ ಕೇಳಬೇಕಾದ್ರೆ ಆನಂದ ಉಳ್ಳವನಾದ್ದರಿಂದಲೂ ಅವ ಸುಖಿ, ಆನಂದ ಉಳ್ಳವ ಅಂತ ಕರಿತೇವೆ, ಸುಖಿ ಆಗ್ತಾನೆ. ಆನಂದವನ್ನ ಕೊಡುವವನಾದ್ದರಿಂದಲೂ ಅವನು ಸುಖಿ, ಆನಂದಮಯ. ಉಂಟಲ್ಲ, ಆನಂದ ಉಂಟು, ದುಃಖ ಇಲ್ಲ ಅಷ್ಟೇ. ಒಂದಕ್ಕೆ ಮಾತ್ರ ಅದನ್ನು ಅನ್ವಯ ಇಟ್ಕೊಳ್ಳಿ, ಆನಂದಕ್ಕೂ ಇಟ್ಕೊಳ್ಬೇಡಿ. ದುಃಖದ ವಿಷಯದಲ್ಲಿ ಮಾತ್ರ ಅದನ್ನು ಅನ್ವಯ ಇಟ್ಕೊಳ್ಬೇಕು. ದುಃಖ ಇಲ್ಲ, ಆನಂದಮಯ. ಈಗ ಹೇಗೆ ನಮ್ಮ ದೇಹದಲ್ಲಿ ಹೇಗೆ ಯಾವ ಮೂಲೆಯಲ್ಲಿ ತಗೊಂಡು ಸುರಿ ಚುಚ್ಚಿದ್ರು ಕೂಡ ರಕ್ತ ಹೊರಗೆ ಬರುತ್ತಲ್ಲ, ಹಾಗೆ ಭಗವಂತನ ಇಡೀ ದೇಹದಲ್ಲಿ ಎಲ್ಲಿ ನೋಡಿದ್ರು ಕೂಡ ಆನಂದವೇ ತುಂಬಿ ತುಳುಕ್ತಾ ಇದೆ, ದುಃಖದ ಲೇಷವೇ ಇಲ್ಲ. ಆಯ್ತಾ? ದುಃಖಾದಿ ಶಬ್ದಗಳನ್ನ ಕೂಡಿಸಬೇಕಾದರೆ ಮಾತ್ರ ಹೀಗೆ ಸ್ವಾಮಿತ್ವ ಮೊದಲಾದವುಗಳಿಂದ ಕೂಡಿಸಬೇಕು. ಜ್ಞಾನಾನಂದಗಳನ್ನು ಹೇಳಬೇಕಾದರೆ ಸ್ವಯಂ ಅವನಲ್ಲಿ ಜ್ಞಾನಾನಂದಾದಿಗಳು ಉಂಟು, ಹೌದು, ಜ್ಞಾನಾನಂದಾದಿಗಳನ್ನು ಕೊಡುವವನು ಹೌದು. ಎರಡರ್ಥದಲ್ಲಿ ನಾವು ಕೂಡಿಸ್ಬೇಕು. ಆಚಾರ್ಯ, ಇದು ಸ್ಮೃತಿ ಅರ್ಥ ಬೇಕಾಗಿತ್ತು. ಒಂದ್ ನಿಮಿಷ, ಹೇಳ್ರಿ ಏನು? ಇದು ಅಭಾವಾದಂತರಾನ್ಯಸ್ಯ ಅದು ಸ್ಮೃತಿ ಕೊಟ್ಟಿದಾರಲ್ಲ, ಸ್ಮೃತಿ ಅದ ಅರ್ಥ ಬೇಕಾಗಿತ್ತು. ಹೌದಾ? ಅದೆಲ್ಲಿ ನಿಲ್ಸ್ಕೊಂಡಿರೋಣ. ಆಯ್ತಾ? ಟೈಮ್ ಆಯ್ತಾ? 11:25 ನಿಮಿಷ ಇದೆ. ಆಯ್ತಾಯ್ತು, ಹೋಗುವ. ಇದು ನಿಲ್ಸ್ಕೊಳ್ತೇನೆ. ಯಾರು ಶ್ರೀಕಾಂತ್ ಅವ್ರು ಕೇಳಿದ್ದ? ಹೌದಾಚಾರ್ಯ. ಏನು, ಯಾವ ಶ್ರುತಿಗೆ ಅರ್ಥ ಬೇಕು? ಅದು ಹಿಂದಿನ ಪ್ಯಾರಾಗ್ರಾಫ್ ಅಲ್ಲಿ ಅಭಾವಾದಂತರಾನ್ಯಸ್ಯ ವಿಹೈಕಾರ್ಥೌ ತರತ್ಪಮೌ ಅಂತದೆ. ಎಲ್ಲಿ ಬಂತದು? ಇದ್ರ ಹಿಂದಿನ ಈಗ ಆಯ್ತಲ್ಲ ಆಚಾರ್ಯ, ಅದ್ರ ಹಿಂದಿನ ಪ್ಯಾರಾಗ್ರಾಫ್ ಇದೇ ಶ್ಲೋಕಕ್ಕೆ. ಸರಿ, ಒಂದು ನಿಮಿಷ ನೋಡ್ತಾ ಇದ್ದೇನೆ. ಇತಿ ಸ್ಮೃತೇಹೇ ಅಭಾವಾತ್ ಅಂತರ ಅನ್ಯಸ್ಯ. ಅಂತರ ಅಂತ ಹೇಳಿದ್ರೆ ಇವರಿಬ್ಬರ ಮಧ್ಯೆ ಅಂತ ಅರ್ಥ. ಆಯ್ತಾ? ಅನ್ಯಸ್ಯ ಅಭಾವಾತ್, ಇನ್ನೊಬ್ಬರು ಇಲ್ಲ ಆದ್ದರಿಂದ. ಇಹ ಇಹೈಕಾರ್ಥೌ ತರಪ್ತಮೌ. ಆಯ್ತಾ? ಇಲ್ಲಿ ತರಪ್ ಮತ್ತೆ ತಮಪ್ ಎರಡೂ ಕೂಡ ಒಂದೇ ಅರ್ಥವನ್ನೇ ಕೊಡತ್ತೆ ಅಂತ ಅರ್ಥ ಅದಕ್ಕೆ ಶ್ರುತಿಗೆ, ಸ್ಮೃತಿ ಅರ್ಥ. ಅಂತರಾನಾಮ ಮಧ್ಯೆ, ಅಂತರಾನಾಮ ಮಧ್ಯೆ, ಕಯೋರ್ ಮಧ್ಯೆ ಶ್ರೀ ಮತ್ತು ಮುಕ್ತರು. ಆಯ್ತಾ? ಶ್ರೀ ಮತ್ತು ಲಕ್ಷ್ಮೀದೇವಿ, ಪರರು ಮತ್ತೆ ಭಗವಂತನ ಮಧ್ಯದಲ್ಲಿ ಅಂತರ ಅಂದ್ರೆ ಮಧ್ಯೆ, ಅನ್ಯಸ್ಯ ಅಭಾವಾತ್. ಆಯ್ತಾ? ಇಹ ಏಕಾರ್ಥೌ ತರಪ್ತಮೌ ಏಕಾರ್ಥೌ, ಅದ ಪದಚ್ಛೇದ ಮಾಡ್ಕೊಳ್ಳಿ. ಇಹ ಇಲ್ಲಿ ಅನ್ಯ ಹರಿಸ್ತು ಪರತರಹ ಅಂತ ಇಷ್ಟೇ ಹೇಳಿದ್ದಾರೆ. ಹರಿಸ್ತು ಪರತರಹ ಅಂತ ಹೇಳಿದ್ರೆ ಅವನು ಪರತಮನೂ ಹೌದು. ಯಾಕೆ? ಪರತರ ಮತ್ತೆ ಪರತಮ ಎರಡೂ ಕೂಡ ಒಂದೇ ಅರ್ಥವುಳ್ಳದ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು. ಅನ್ಯಸ್ಯ ಅಂತರ ಅನ್ಯಸ್ಯ ಅಭಾವಾತ್ ಇಹ ಏಕಾರ್ಥೌ ತರಪ್ತಮೌ. ಇಲ್ಲಿ ತರಪ್ ಮತ್ತು ತಮಪ್ ಎರಡೂ ಕೂಡ ಏಕಾರ್ಥವು ಒಂದೇ ಅರ್ಥವುಳ್ಳದ್ದು ಅಂತ ಅರ್ಥ. ಅಂದ್ರೆ ಏನರ್ಥ? ಭಗವಂತನೇ ಪರತರನೂ ಆಗಿದ್ದಾನೆ, ಪರತಮನೂ ಆಗಿದ್ದಾನೆ ಅಂತ ಅರ್ಥ. ಒಂದೇ ಅರ್ಥವುಳ್ಳದ್ದು. ಸರಿ ಸರಿ ಸರಿ, ಹಾಗಾದ್ರೆ ಇಲ್ಲಿಗೆ ನಿಲ್ಸ್ಕೊಂಡಿರೋಣಂತೆ. ಮತ್ತೆ ನಾಳೆ 9:00 ಇರುತ್ತೆ. ನಾಳೆ 9:00 ದ್ವಾದಶಿ ಸ್ವಲ್ಪ ತಡ. ನಾಳೆ 9:00 ಎಲ್ರು ಮತ್ತೆ ಸೇರೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ. ಆಗ್ಬೋದು. ನಮಸ್ಕಾರ ಗುರುಗಳೇ.